ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡೋಪುರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ಕಾಮಗಾರಿಗಳಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ಸಲ್ಲಿಸಿ ಹಲವು ಕಾಮಗಾರಿಗಳನ್ನು ಉದ್ಘಾಟಿಸಿದರು. ತಾಲೂಕಿನ ಹರವು ಗ್ರಾಮದಲ್ಲಿ 80 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಅವರು ಭೂಮಿ ಪೂಜೆ ಸಲ್ಲಿಸಿದರು. ಪಾಂಡೋಪುರ ಸಿಡಿಪಿಒ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಅವರು ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತು ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ 20 ಅಂಗನವಾಡಿಗಳಿಗೆ ವಿದ್ಯುತ್, ಸ್ಟವ್ ಸೇರಿದಂತೆ ಅಡುಗೆ ಮಾಡುವ ಪಾತ್ರೆಗಳನ್ನು ವಿತರಣೆ ಮಾಡಿದರು. ಬಳಿಕ ಅವರು ಬೀರಸೆಟ್ಟಹಳ್ಳಿ ಬಡಾವಣೆಯಲ್ಲಿ ನವೀಕೃತ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಮಹಾತ್ಮ ಗಾಂಧಿ ನಗರ ಬಡಾವಣೆಯಲ್ಲಿ ಮತ್ತು ಹಾರೋಹಳ್ಳಿ ಬಡಾವಣೆಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಮತ್ತು ಪಾಂಡೋಪುರ ಪುರಸಭೆಯಿಂದ ನಿರ್ಮಿಸಲಾಗುತ್ತಿರುವ 90 ಲಕ್ಷ ಮತ್ತು 60 ಲಕ್ಷ ರು ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಅವರು ಭೂಮಿ ಪೂಜೆ ಸಲ್ಲಿಸಿದರು. ಈ ವೇಳೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ತಾಲೂಕಿನ ಹರವು ಗ್ರಾಮದಲ್ಲಿ ದೇವಸ್ಥಾನಕ್ಕೆ ತಿರುಗಾಡುವ ರಸ್ತೆ ಶಿಥಿಲವಾಗಿದ್ದ ಕಾರಣ ಗ್ರಾಮಸ್ಥರು ರಸ್ತೆಗೆ ಬೇಡಿಕೆ ಇಟ್ಟಿದ್ದು ಕಾರಣ ಗ್ರಾಮದ 2 ಕಡೆ ರಸ್ತೆ ಕಾಮಗಾರಿಗೆ ಇಂದು ಭೂಮಿ ಪೂಜೆ ಸಲ್ಲಿಸಲಾಗಿದೆ. ಅಲ್ಲದೆ ಗೊರವಾಲಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ, 3 ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ, ನವೀಕೃತ ಅಂಗನವಾಡಿ ಕಟ್ಟಡ ಉದ್ಘಾಟನೆ, 20 ಅಂಗನವಾಡಿಗಳಿಗೆ ಅಡುಗೆ ಪಾತ್ರೆ ವಿತರಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಸರ್ಕಾರ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡುತ್ತಿದೆ. ಎಲ್ಲ ಅನುದಾನಗಳಲ್ಲಿ ಕಾಮಗಾರಿ ನಡೆಯುತ್ತಿದೆ. ನಾವು ಕೇಳಿದಷ್ಟು ಹಣ ಸಿಗುತ್ತಿಲ್ಲ, ಬಂದಷ್ಟು ಅನುದಾನದಲ್ಲಿ ಕಾಮಗಾರಿಗೆ ನಡೆಸುತ್ತಿದ್ದೇವೆ ಎಂದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತನಾಡಿದ ದರ್ಶನ್ ಪುಟ್ಟಣ್ಣಯ್ಯ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಿಜವಾದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷದ ದಯಾನಂದ ವಕೀಲ ಎಂ ಮುರಳೀಧರ್, ತಾಲೂಕು ರೈತ ಸಂಘದ ಅಧ್ಯಕ್ಷ ವೈಪಿ ಮಂಜುನಾಥ್, ಪಿಎಸ್ಎಸ್ಕೆ ಮಾಜಿ ಉಪಾಧ್ಯಕ್ಷ ಎಚ್ಎಲ್ ಪ್ರಕಾಶ್, ಮಹಿಳಾ ನಾಯಕಿ ಇಂಜಿನಿಯರ್ ಅರಳಕುಪ್ಪೆ ರೂಪಾ, ಸಿಡಿಪಿಒ ಪೂರ್ಣಿಮಾ, ಪುರಸಭೆಯ ಮಾಜಿ ಅಧ್ಯಕ್ಷ ಡಿ ಹುಚ್ಚೇಗೌಡ, ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್, ಕೊಡುಗೈ ದಾನಿಗಳಾದ ವಕೀಲ ಅರವಿಂದ್ ರಾಘವನ್, ರೈತ ಸಂಘದ ಮುಖಂಡರಾದ ಹಾರೋಹಳ್ಳಿ ಲಕ್ಷ್ಮೇಗೌಡ, ಪಟೇಲ್ ರಮೇಶ್, ಬಂಕ್ ಶ್ರೀನಿವಾಸ್, ಗರಡಿಮನೆ ಚಂದ್ರಶೇಖರ್, ಅರಗಪ್ಪರ ರಮೇಶ್, ಹರೀಶ್, ರಾಮಕೃಷ್ಣ, ಪರಮೇಶ್, ಚಿಕ್ಕಣ್ಣ, ಎಚ್ಪಿ ಸೋಮಶೇಖರ್, ಎಸ್ ರಾಜು, ಪಿ ಸಂತೋಷ್, ನಲ್ಲಿ ಯೋಗೇಶ್, ಕಣಿವೆಕೊಪ್ಲು ರಾಜು, ಲವ, ಹೊಸಕೋಟೆ ಹೆದುರಾಜು, ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಎಂಜಿನಿಯರ್ ನದಾಫ್ ಸೇರಿದಂತೆ ಇತರರು ಇದ್ದರು. ಪಾಂಡವಪುರದಲ್ಲಿ ಬ್ಯಾಲೆನ್ಸ್ ಏನ್ ಮಾಡ್ಬೇಕು, ಎಂಟೈರ್ ಸಿಟಿಗೆ ಏನ್ ಮಾಡ್ಬೇಕು, ಟೌನಿಂಗ್ ಮಾಡ್ಬೇಕು ಅನ್ನೋದು ಎಲ್ಲ ಒಂದು ನೆಟ್ವರ್ಕಿಗೆ ಸರ್ ನಾವೊಂದು ಈಗ ಡಿಪೇರ್ ಮಾಡಿ ಟೆಂಡರ್ ಆಗಿದೆ ಸರ್. ಅದಕ್ಕೆ ಟೆಂಡರ್ ಆಗಿ ನೆಕ್ಸ್ಟ್ ವೀಕಲ್ಲಿ ಏಜೆನ್ಸಿ ಫಿಕ್ಸ್ ಮಾಡ್ತೀವಿ. ಅದು ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದೆ, ಎಲ್ಲೆಲ್ಲಿ ಕೆಲಸ ಆಗಿಲ್ಲ. ಇನ್ನೊಂದು QWCಯಿಂದ ಕಾಮಗಾರಿ ಕೈಗೊಂಡಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು STPಗೆ ಸೈಟ್ ಎಂಡೋರ್ ಆಗಿದೆ, ಅದು ಶುರು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟಿಂದ STP ಕೆಲಸ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟಿಂದ ನೆಟ್ವರ್ಕ್ ಎಲ್ಲೆಲ್ಲಿ ತಾವು ಹೇಳಿದ್ರಲ್ಲ, ಈಗ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ, ಎಲ್ಲೆಲ್ಲಿ ಲಿಂಕ್ ಮಾಡಬೇಕು, ಆಮೇಲೆ ವೆಟ್ವಲ್ಲಿಗೆ ಎಲ್ಲೆಲ್ಲಿ ನಾವು ರಿನೋವೇಷನ್ ಮಾಡೋದು, ಪಂಪಿಂಗ್ ಮಷೀನ್ ಕೊಡಿಸೋದು, ಲಿಂಕ್ ಕೊಡೋದೆಲ್ಲನೂ ನಾವು ಕಾಂಪ್ರಿಹೆನ್ಸಿವ್ ಆಗಿ ಟೆಂಡರ್ ಆಗಿದೆ ಸರ್. ಟೌನ್ ಎಲ್ಲ ನಾವು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ನಾನು ಒಪ್ಕೊಳ್ತೀನಿ. ಈಗ ಏನಾಗಿದೆ ಅಂದರೆ ಎಸೆನ್ಷಿಯಲ್ ಈಗಾಗಲೇ ಡೆವಲಪ್ ಆಗಿಬಿಟ್ಟಿದೆ. ಸುಮಾರು ಮನೆಗಳೆಲ್ಲ ಏನು ಅಭಿವೃದ್ಧಿ ಆಗಿದೆ, ಮನೆಗಳ ಕನ್ಸ್ಟ್ರಕ್ಷನ್ ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಏನೇನು ವ್ಯಾಪ್ತಿ ಒಳಗಡೆ ಅದು ಬಂದಿದ್ದಾವೆ. ಆ ಏರಿಯಾಗಳಿಗೆ ನಾನು ಹೇಳೋದು ಪ್ರಿಯಾರಿಟಿಲಿ UGD ಆಗಬೇಕಾಗಿತ್ತು. ಕಾಮಗಾರಿ ಆಗಿಲ್ಲ. ಆದರೆ ಎಲ್ಲಿ ಮನೆಗಳಿದ್ರೆ ಮನೆ ಆಗಿಲ್ಲ, ಅಲ್ಲಿ ಆ ಕಡೆ UGD ಈಗಾಗಲೇ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಆದ್ಯತೆ ಕೊಡ್ಬೇಕು ಅಂತ ಅಲ್ಲ ಕಣಪ್ಪ. ಪ್ರಿಯಾರಿಟಿ ಯಾರು ಕೊಡ್ಬೇಕು, ನಿಜ ಮನೆಗಳು ಜಾಸ್ತಿ ಆದ್ಯತೆ ಅದು ಕೊಡಿ ಅಂತ ನಾನು ಹೇಳ್ತಿದ್ದು. ರಿಕ್ವೆಸ್ಟ್ ಮಾಡಿದಂತೆ ಈಗಾಗಲೇ ಏನೆಲ್ಲ ಮಿಸ್ಸಿಂಗ್ ಆಗಿದೆ ಹೇಳ್ದಂಗೆ ಯಾವ ಸ್ವಭಾವ ಬೇಡ, ಅಭಿವೃದ್ಧಿ ಕಾಮಗಾರಿ ಮಾಡ್ಲಿಕ್ಕೆ ಹೇಳಿದರೆ ಅದರ ಪ್ರಕಾರ ನಾವು DPRನ ತಯಾರು ಮಾಡಿದ್ವಿ. ಮಿಸ್ಸಿಲಿಂಗ್ಸ್ ಯಾವ್ಯಾವ ಏರಿಯಾದಲ್ಲಿ ಇತ್ತು ಅದನ್ನೆಲ್ಲ ಇನ್ಕ್ಲೂಡಿಂಗ್ ಮಾಡಿ ಕ್ರೋಢೀಕರಿಸಲಿಕ್ಕೆ ಟೆಂಡರ್ನೂ ಆಗಿದೆ. ಎಲ್ಲ ಟೌನಲ್ಲಿ ಕೂಡ ಎಲ್ಲೆಲ್ಲಿ UGD ಆಗಿಲ್ಲ ಅದನ್ನು ಮಾಡ್ತಾರೆ. ನಿಜವಾಗೂ ಆಗಬೇಕಾದ ಏರಿಯಾದಲ್ಲಿ ಅಲ್ಲಿಗೆಲ್ಲ ಸಾಮಾನ್ಯವಾಗಿ UGD ಕವರ್ ಆಗಿರಕ್ಕಿಲ್ಲ. ತಾವು ದಯಮಾಡಿ ಮಾನ್ಯ ಶಾಸಕರ ಗಮನಕ್ಕೆ ಸಂಬಂಧಪಟ್ಟಂಥ
ಇಲಾಖೆಯ ಇಂಜಿನಿಯರ್ ಅವ್ರ ಗಮನಕ್ಕೆ ತಂದು ಮಾಡಬೇಕಾಗಿದೆ. ಇಲ್ಲೇನಾಗಿದೆ, ಹಿಂದೆ ಕೆಲವರ ಒಂದು ಪ್ರಭಾವ ಏನಿದೆ ಅವ್ರು ಬಳಸಿ ಅವರ ಸ್ವಂತ ಹಿತಾಸಕ್ತಿಯಿಂದ ಕೆಲವು ಕಡೆ ನಾನು ನೇರವಾಗಿ ಹೇಳ್ತಾಯಿದ್ದೀನಿ UGD ಆಗಿದೆ. ಅದಕ್ಕಿಂತ ಪಾಂಡುಪುರನ ಹತ್ರಕ್ಕಿರ್ತಕ್ಕಂಥ ಕೆಲವು ಏರಿಯಾಗಳಿಗೆ UGD ಇನ್ನೂ ಸಹ ಪ್ರಾರಂಭನೇ ಆಗಿಲ್ಲ. ಆ ಏರಿಯಾಗಳನ್ನ ಬೇಕು ನಾನು ಖುದ್ದಾಗಿ ತೋರಿಸ್ತೀನಿ. ಒಂದು ನಿಮಿಷ ಒಂದು ಸಭೆ ಸರ್ ನಾನು ಹೇಳಿ ಹೇಳಿ ಸಾಹೇಬ್ರಿಗೆ ಹೇಳಿ. ಈಗ ನಿಮಗೆ ಗೊತ್ತಿರೋಂಗೆ ವೇದಿಕೆ ಮೇಲಂತ ಎಲ್ಲ ಗಣ್ಯರೇ, ಅಧಿಕಾರಿಗಳೇ, ವೇದಿಕೆ ಮುಂಬಾ ಇರುವಂಥ ಪಾಂಡುಪುರ ಪುರಸಭೆಯ ವ್ಯಾಪ್ತಿ ಇರುವಂಥ ಎಲ್ಲ ನಮ್ಮ ಅಣ್ಣ ತಮ್ಮದಿರೇ, ಅಕ್ಕ ತಂಗಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗ ನಿಮಗೆ ಗೊತ್ತಿರೋಂಗೆ UGD ಇದು ಈಗಾಗಲೇ ನಮ್ಮ ಪಾಂಡುಪುರ ಟೌನ್ಗೆ ಅತ್ಯವಶ್ಯಕತೆ ಅವಶ್ಯವಾಗಿ ನಮಗೆ ಬೇಕಾಗಿತ್ತು ಇಲ್ಲಿ. ಏಕೆಂದರೆ ನಮಗೆ ಇಲ್ಲೇ ಎಲ್ಲ ನಮ್ಮ ಕಲುಷಿತ ನೀರುವೆ ನಾಲೆಗೆ ಹೋಗಿ ಸೇರ್ಕೊತಾ ಇತ್ತು. ಅದಕ್ಕೋಸ್ಕರ ನಾವು ಇದು ಸುಮಾರು ಹಿಂದೆಯಿಂದ ಮಾಡಬೇಕಂತ ಇತ್ತು. ಈ ಕೆಲವು ತಿಂಗಳುಗಳಿಂದ ನಾವು ಈಗ FSTP ಪ್ಲ್ಯಾಂಟಿಗೆ ಪೂಜೆ ಮಾಡಿ ಅದನ್ನು ಕೆಲಸ ಶುರು ಮಾಡಿದ್ದಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ಹಿಂದ್ಗಡೆ ನೆಟ್ವರ್ಕನ್ನು ಮಾಡಿದರು. ಆ ನೆಟ್ವರ್ಕ್ ಮಾಡಿರೋದ್ರಲ್ಲಿ ಕೆಲವು ಕಡೆ ಬಿಟ್ಟೋಗಿತ್ತು. ಆ ಬಿಟ್ಟೋಗಿರೋ ನೆಟ್ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಇವೆಲ್ಲ ಕೆಲಸಗಳಿಂದ ಹೊಸದಾಗಿ ಟೆಂಡರ್ಗಳನ್ನು ಎಲ್ಲ ಮನೆಗಳಿಗೂ ಸಂಪರ್ಕ ಮಾಡಬೇಕು. ಪೈಪ್ ಲೈನನ್ನು ಹಾಕಿ ಅಲ್ಲಿಂದ ನಾವು ಸುವೇಜ್ ವಾಟರ್ನ ತಂದು UGDಯಲ್ಲಿ ಪ್ರಾಸೆಸ್ ಮಾಡಿ ವೇಸ್ಟ್ ವಾಟರ್ನ ಟ್ರೀಟ್ ಮಾಡಿ ಬಿಡೋಂಥದ್ದು ಇವಾಗ ಕಾರ್ಯಕ್ರಮ ನಡೀತಾ ಇದೆ. ಈಗೇನು ಈಗ ನಿನ್ನೆನೂ ಇನ್ನೊಂದು ಟೆಂಡರನ್ನು ಆಗಿದೆ 9 ಕೋಟಿ ವೆಚ್ಚದಲ್ಲಿ. ಅದು 9 ಕೋಟಿ 47 ಲಕ್ಷದಲ್ಲಿ. ಇನ್ನು ಅಡಿಷ್ನಲಿ ನಾವು 8 ಕೋಟಿ ರೂಪಾಯಿ ಅಡಿಷ್ನಲಿ ನಾವು ಟೆಂಡರ್ ಮಾಡಿಸಿರೋಂಥದ್ದು. ಅದು ಮಿಸ್ಸಿಂಗ್ ಲಿಂಕ್ಸು ಮತ್ತು ಪೈಪ್ಲೈನ್ಗಳನ್ನ ಏನು ಮುಗಿಸ್ಬೇಕಿತ್ತು ಅದನ್ನು. ಸೊ ಆ ನಿಟ್ಟಿನಲ್ಲಿ ಇದು ಇಡೀ UGD ನೆಟ್ವರ್ಕ್ನ ನಾವು ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ಫುಲ್ಲಾಗಿ ಪ್ರಾಸೆಸ್ ಮಾಡೋಕ್ಕಾಗತ್ತೆ. ನೀರನ್ನು ಒಂದು ಕಡೆ ತಂದು ಏನು ಪ್ರಾಸೆಸಿಂಗ್ ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ತಂದು ನಾವು ಪ್ರಾಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ಕೇಳ್ಕೊಳ್ಳೋದೇನೆ, ಸಾರ್ವಜನಿಕರು ಎಲ್ಲರಿಗೂ, ಪಾಂಡುಪುರ ಪುರಸಭೆ ವ್ಯಾಪ್ತಿಯಲ್ಲಿರೋ ಎಲ್ಲರಿಗೂ ದಯವಿಟ್ಟು ಸಹಕಾರ ಕೊಡಿ. ಈ ಕೆಲವು ತಿಂಗಳುಗಳಲ್ಲಿ ಇದು ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಎಲ್ಲ ಕಡೆ ಚರಂಡಿ ಸಮಸ್ಯೆಗಳು ಎಲ್ಲ ಕಡೆ ಇದೆ. ಅದನ್ನು ಶಾಶ್ವತವಾಗಿ ಅದೊಂದು ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕೆ ಇದೊಂದು ಕಾಮಗಾರಿ ನಡೀತಾ ಇದೆ. ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಬಂದು ಈ ಭಾಗವಹಿಸಲಿಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಬಾ ಚಿಕಣ ಮುಂದೆ ನೋಡಿ ಮುಂದೆ MLA ಸರ್ ನೋಡಿ ಸರ್ ಮುಂದೆ ಇಡೀ ಪಾಂಡುಪುರ ಟೌನಲ್ಲಿ ಎಲ್ಲೇ ಕೆಲಸ ಮಾಡಿದ್ದಾರೆ ಸರ್. ಇವಾಗ ಶ್ರೀನಿವಾಸ್ ಮುಂದಿನ ವಾರ ಶುರು ಮಾಡ್ತೀರಾ? ಈ ಭಾಗದಲ್ಲಿ ಇನ್ಯಾವುದಾದ್ರೂ ಮಿಸ್ಸಿಂಗ್ ಲಿಂಕ್ಸ್ ಇದೆಯಾ ಸರ್? ನೋಡ್ಬಿಟ್ಟು ಹೇಳ್ತೀವಿ ಸರ್, ನೋಡ್ಬಿಟ್ಟು ಹೇಳ್ತೀವಿ. ಆಯ್ತು. ಈಗ 8 ಕೋಟಿ ಮಾಡಿದ್ದಾರೆ.
ಎಲ್ಲೆಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇದೆ ಅದಕ್ಕೆ 8 ಕೋಟಿಗೆ DPR ಮಾಡಿದ್ದಾರೆ. ಆ DPR ಗಳಲ್ಲಿ ಸೇರಿದೆ. ಇನ್ಯಾವ್ದಾದ್ರು ಇದ್ರೆ ತಾವು ಈ ಭಾಗದಲ್ಲಿ ಯಾರಿದ್ದೀರಿ ಎಲ್ಲರೂ ಕೂಡ ಮಾಹಿತಿಯನ್ನ ನೀಡಬೇಕು ಅವರಿಗೆ. ಯಾಕೆಂದ್ರೆ ಮತ್ತೆ ಪುನಃ ಇದನ್ನ ಬಗೆದು ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಹೊಸದಾಗಿ ರೋಡ್ ಈ ಅಮೌಂಟ್ ಕೇವಲ SC ಜನಕ್ಕಷ್ಟೇ ಇದೆ. ಈ ಅಮೌಂಟ್ ಎಸ್ಪೆಷಲಿ SC ಜನಕ್ಕೆ ಮಾಡೋದು. ಕಾಮನ್ ಗೆ ಒಂದು 8 ಕೋಟಿ ಒಂದು ಎಸ್ಟಿಮೇಟ್ ಅಪ್ರೂವ್ ಆಗಿದೆ, ಟೆಂಡರ್ ಆಗಿದೆ, ಅದೆಲ್ಲ ಕಡೆ ಮಾಡ್ತೀವಿ. ಇದನ್ನ ಪರ್ಟಿಕ್ಯುಲರ್ ಆಗಿ ಈ ಪ್ರದೇಶಕ್ಕೆ ಇದನ್ನ ನಾವು ಅನುದಾನ ಸರ್ಕಾರದ ಬಿಡುಗಡೆ ಆಗಿದೆ, ಈ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಕೆಲಸ ಕೊಟ್ಟಿದೆಯಲ್ಲ ಅದನ್ನ ಎಲ್ಲ ಮಾಡ್ತೀವಿ. ವರ್ಕ್ ಅಲ್ಲಿ ಎಲ್ಲ ಕೆಲಸ ಮುಗಿದಿದೆ. ಈಗ ನಾವು 6 DMA ಮಾಡಿದ್ರಲ್ಲ, 6 DMA ಅಲ್ಲಿ 4 DMA ಎಲ್ಲ ಕಮಿಷನ್ ಆಗಿದೆ. ಇನ್ನು 2 DMA ಬಾಕಿದೆ. ಯಾಕಂದ್ರೆ ಈಗ ನಾವು ಈಗ ಏನಾದ್ರು ರೋಡ್ ರಿಸೋರ್ಸ್ ಮಾಡಿದ್ರೆ ಪೈಪ್ ಲೀಕೇಜ್ ಮತ್ತೆ ಹಾಳಾಗುತ್ತೆ. ಇನ್ನೊಂದು 15 ದಿವಸದಲ್ಲೇ ಸರ್ ಕಂಪ್ಲೀಟ್ ಎಲ್ಲ ಮುಗಿಯುತ್ತೆ ಸರ್. ಮುಗಿದ ಮೇಲೆ ಕಂಪ್ಲೀಟ್ ತಾವೆಲ್ಲ ಎಲ್ಲನೂ ಡಿಸ್ಪೋಸ್ ಮಾಡ್ಕೊಳ್ತೀವಿ. ಕಾಂಟ್ರಾಕ್ಟರ್ ಸೇರಿದ್ರೆ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ, ರೆಗ್ಯುಲರ್ ವರ್ಕ್ ಆಗಿದೆ. ಈ ಕಂಟಿನ್ಯೂ ಪ್ಯಾರಲ್ ಆಗಿ ಮಾಡ್ತಾ ಇದ್ದೀವಿ ಸರ್. ಮಾಡ್ತೀವಿ. ನೀವು ಏನು ಹೇಳ್ತೀರೋ ಹೇಳ್ಬಿಡಿ, ನಾವು ಆಮೇಲೆ ನಮ್ಮ ಸಾಹೇಬರೇ ಕೇಳ್ಕೊತೀವಿ. ಯಾಕೆ ನೀವು ಹೇಳೋ ಮಾತು ಸಾರ್ವಜನಿಕವಾಗಿ ಅದು ಒಂದು ಕಮಿಟ್ಮೆಂಟ್ ಆಗಬೇಕು, ಒಂದು ಬದ್ಧತೆ ಇರಬೇಕು. ಆಮೇಲೆ ಕೆಲಸ ಮಾಡಲ್ಲ, ನೀವು ಸರಿಯಾಗಿ ಸಿಗಲ್ಲ ನಮ್ಮ ಕೈಗೆ ಸರ್. ಈಗ ರೋಡ್ ವರ್ಕ್ ಆಲ್ರೆಡಿ ನೀವು ವಾದ ಮಾಡಬೇಡಿ ಬಿಡಿ ಸರ್. ಸರ್ ಈಗ ನೀವು ವಾದ ಮಾಡಬೇಡಿ, ಪ್ರಾರಂಭ ಮಾಡಿ ವಾದ ಮಾಡ್ತಾರೆ. ಇರೋ ವಿಷಯ ಪ್ರಾಬ್ಲಮ್ ಹೇಳ್ತಾ ಇದ್ದೀವಿ. ಅದೇ ಫುಲ್ ಎಲ್ಲ ಹಳ್ಳ ಮುಂಡಿ ಅವರು ಬೆಳಿಗ್ಗೆ ವೇದಿಕೆ ಎಲ್ಲ ಗಣ್ಯರೇ, ಅಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಮಾಧ್ಯಮಗಳೇ ಹಾಗೂ ಎಲ್ಲ ಹಾರೋಳಿಯ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರೇ, UGD ಏನು ಪೈಪು ಬೆಂಕಿ ಆಚೆ ಹೊರಗಡೆ ಇಲ್ಲಿ UGD ಏನು ಮನೆಗಳು ಯಾವ್ದು ಬಿಟ್ಟೋಗಿತ್ತು ಆ ಮನೆಗಳಿಗೆ ಸಂಪರ್ಕ ಕೊಡೋದಕ್ಕೋಸ್ಕರ ಇವರು ಅಡಿಷನಲ್ ಆಗಿ ಮಾಡಿರೋಂಥ ಕೆಲಸ. ಜೊತೆಗೆ ಇನ್ನು ನಮ್ಮ ಪಾಂಡುಪುರ ಟೌನ್ ವ್ಯಾಪ್ತಿಗೆ 100 ಕೋಟಿ ವೆಚ್ಚದಲ್ಲಿ ಅಡಿಷನಲಿ ಯಾರ್ಯಾರು ಮನೆಗಳು ಬಿಟ್ಟೋಗಿತ್ತು ಅದನ್ನು ಸೇರ್ಸೋಕ್ಕೆ ಕಾಮಗಾರಿ ಶುರುವಾಗುತ್ತೆ. ಅದ್ರ ಜೊತೆಗೆ ಈಗ ಅಮೃತ್ ಯೋಜನೆ ಅಡಿಯಲ್ಲಿ ಎಲ್ಲ ಕಡೆ ರೋಡನ್ನು ಅಗದಿ ಕುಡಿಯೋ ನೀರು ಸಂಪರ್ಕನ ಮನೆಗೆ ಕೊಟ್ಟಿರೋಂಥದ್ದು. ಅಲ್ಲಿ ಎಷ್ಟೊಂದು ಕಡೆ ರೋಡನ್ನು ಮುಚ್ಚಿಲ್ಲ ಅನ್ನೋದು ಎಲ್ಲ ಕಡೆ ಕಂಪ್ಲೇಂಟ್ ಕೇಳಿದ್ದಾರೆ. ಅದಕ್ಕೆ ಸುಮಾರು ಕಡೆ ಮುಚ್ಚಿಟ್ಟಿದ್ದಾರೆ. ಮುಚ್ಚಿದೇ ಇರೋದಕ್ಕೆ ಕಾರಣ ಏನಂದರೆ ಅಲ್ಲಿ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿ ಅಲ್ಲಿ ಲೀಕೇಜ್ ಇದ್ದರೆ ಪುನಃ ಬಂದ ತಕ್ಷಣ ಅವರು ರೋಡನ್ನು ಮುಚ್ಚಿದ್ದಾರೆ. ಅದ್ರ ಜೊತೆಗೆ ದೊಡ್ಡ ಬೀದಿ ಮೇನ್ ಬೀದಿ ಪೈಪ್ ಅಜ್ಜೇಗೌಡರ ಮನೆಯ ರಸ್ತೆ ಅದನ್ನು ಈಗ ಚೆಕ್ ಮಾಡ್ತೀವಿ. ಅದು ಟೆಸ್ಟಿಂಗ್ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೂ ಕಾಮಗಾರಿ ಮಾಡಿಸ್ಬೇಕಂತ ಎಲ್ಲ ಊರವರೆಲ್ಲ ಸುಮಾರು ಎಲ್ಲ ನೀವುಗಳೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರ ಕಾಮಗಾರಿಗಳನ್ನ ಮುಂದೆ ಕೈ ತಗೊಳ್ತೀವಿ. ಈಗ ಈ ಅನುದಾನ ಹಾಕಿ ಒಳಚರಂಡಿ ವ್ಯವಸ್ಥೆ ಸರಿಯಾದರೆ ಮುಂದೆ ನಾವು ರಸ್ತೆ ಮಾಡಿಸೋಕ್ಕೆ ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಾವು ರಸ್ತೆಗೆ ಕೈ ಹಾಕಿಲ್ಲ. ಒಂದ್ಸತಿ ಫೈಲ್ ಆದ ಮೇಲೆ ರಸ್ತೆಗಳನ್ನ ಅಂತ ಹೇಳ್ತಾ ಎಲ್ಲರೂ ಸಹಕಾರ ಕೊಡಿ ಈ ಕಾರ್ಯಕ್ರಮನ ಮುಗಿಸೋದ. ಯಾಕಂದರೆ ಈ ಒಳಚರಂಡಿ ವ್ಯವಸ್ಥೆ ಹಿಂದಿನ ಸಮಸ್ಯೆ ಆಗಿರೋದು ನಾವು ಡೈರೆಕ್ಟಾಗಿ VC 4 ತಗೊಂಡೋಗಿ ಬಿಡ್ತಾ ಇದ್ವಿ. ಈ ಒಳಚರಂಡಿ ವ್ಯವಸ್ಥೆ ನೀರನ್ನು ಪ್ರಾಸೆಸ್ ಮಾಡಿ ರಿಸೈಕಲ್ ಮಾಡಿ ಅಲ್ಲಿ ಬಿಡಕ್ಕೆ ಪ್ಲಾಂಟ್ಗೆ ಕನೆಕ್ಟ್ ಮಾಡಿದ್ದೆ. ದಯವಿಟ್ಟು ಸಹಕಾರ ಇರಲಿ ಅಂತೇಳಿ ಉದ್ಘಾಟನೆ ಬೇಗ ಎಲ್ಲನ ಪ್ಲಾಂಟ್ ಅವರ ಭೂಮಿಯನ್ನು ಯಾರು
ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಹಾಗೂ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ದರ್ಶನ್ ಕುಂಡಲಯ್ಯ ಸರ್ ಅವರಿಗೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸಿಬ್ಬಂದಿಗಳು ಹಾಗೂ ಸೆಲ್ಕೋ ಫೌಂಡೇಶನ್ನಿನ ಸ್ವರೂಪ್ ಸರ್ ಅವರು ಹಾಗೂ ಎಲ್ಲ ವಕೀಲರು ಮುರಳಿ ಸರ್ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಗ್ರಾಮದ ಮುಖಂಡರುಗಳು, ನಮ್ಮ ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಎಲ್ಲ ಸಿಬ್ಬಂದಿ, ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸೆಲ್ಕೋ ಫೌಂಡೇಶನ್ನ ಸಿಬ್ಬಂದಿ ವರ್ಗದವರು ಹಾಗೂ ನನ್ನ ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು, ಒಟ್ಟಾರೆಯಾಗಿ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಒಟ್ಟಾರೆಯಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ನಾನು ನಮ್ಮ ಇಲಾಖೆಯ ವತಿಯಿಂದ ಕೋರುತ್ತೇನೆ. ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂತಹ ಶ್ರೀಮತಿ ಪೂರ್ಣಿಮಾ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಮೇನ್ ಆಗಿ ಇವತ್ತು ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಈ ವಿಷಯದಾಗಿ ನಾನು ಇಲ್ಲಿ ಬಂದ ನಂತರ ಪಾಂಡವಪುರದಲ್ಲಿ ನಮ್ದು ಆಫೀಸು ಹಳೆ ಕಚೇರಿನಲ್ಲಿ ನಡೀತಾ ಇತ್ತು. ಇವರು ಇದ್ದಾರೆ, ಇವರು ಒಂದು ಯಾವುದೇ ರೀತಿ ಒಂದು ಒಳ್ಳೆ ರೀತಿಯ ಕೆಲಸಕ್ಕೆ ಸಂಪೂರ್ಣ ಸಪೋರ್ಟ್ ಕೊಡ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಮ್ಗೆ ಅಂಗನವಾಡಿ ಮಂತ್ಲಿ ಮೀಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ತುಂಬ ತೊಂದರೆ ಆಗ್ತಾ ಇತ್ತು ನಮಗೆ. ಏಕೆಂದರೆ ನಮ್ಮದು 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ನಮ್ಮ ಇಲಾಖೆಯಲ್ಲಿ. ಯಾವುದೇ ರೀತಿಯಾದಂತಹ ಒಂದು ಸಭೆಗಳನ್ನ ನಡೆಸಲಿಕ್ಕೆ ಅಥವಾ ಒಂದು ಹೇಳಲಿಕ್ಕೆ ವಿಷಯಗಳು, ಯಾಕೆಂದರೆ ನೀವು ಒಂದು ಗ್ರೌಂಡ್ ಲೆವೆಲ್ ವರ್ಕರ್ ಕೆಲಸ ಮಾಡ್ತಾ ಇರೋದ್ರಿಂದ ಯಾವುದೇ ವಿಷಯಗಳು ಮಾಡಲಿಕ್ಕೆ ನಮಗೆ ತುಂಬ ತೊಂದರೆ ಆಗ್ತಾ ಇತ್ತು. ಇದು 10-15 ವರ್ಷದಿಂದ ಸಮಸ್ಯೆ ಇತ್ತು. ಇವರು ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಮ್ಮ ಆಫೀಸ್ನ ಏನೇ ಸಮಸ್ಯೆಗಳು ಬಂದರೂ ಅದು ಎದುರಿಸಿ ನಾವು ಈ ಹೊಸ ಒಂದು ಕಚೇರಿಗೆ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಯಿತು. ಅದರಿಂದ ಇವರಿಗೆ ಫಸ್ಟ್ ಒಂದು ಧನ್ಯವಾದಗಳನ್ನ ಹೇಳ್ತೇನೆ ಈ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದು ಅಂತ ಅಂದರೆ ಇವರು ನಮ್ಮ ಕಾರ್ಯಕರ್ತರ ಪರವಾಗಿ, ಯಾಕೆಂದರೆ ನೀವು ಕೆಲಸ ಮಾಡ್ತಾ ಇದ್ರಿ, ನೀವು ಹೇಳಿದ್ರಿ ನಮಗೆ ಅದು ಒಂದು ಹೇಳಿಕೆ, ನಮ್ಗೆ ಧನ್ಯವಾದಗಳು ಹೇಳಿ ಅಂತ ಹೇಳಿದ್ರಿ. ನಿಮ್ಮ ಪರವಾಗಿ ಕೂಡ ಈ ಒಂದು ಇದರಲ್ಲಿ ಸದನದಲ್ಲಿ ನಿಮ್ಮ ವಿಷಯ ಕುರಿತು, ನಿಮ್ಮ ಸಮಸ್ಯೆಗಳ ಕುರಿತು ಅದನ್ನು ಚರ್ಚಿಸೋದು, ಅದಕ್ಕೂ ಒಂದು ಧನ್ಯವಾದಗಳನ್ನ ಹೇಳ್ತೇವೆ. ಮತ್ತೆ ಈ ಸಂದರ್ಭದಲ್ಲಿ ಏನು ಇಂಧನದ್ದು ಅಂದರೆ ನಮ್ಗೆ ಈಗಾಗಲೇ ನಮಗೆ ದೇಶವ್ಯಾಪ್ತಿ ಸ್ವಲ್ಪ ಇಂಧನದ ಸಮಸ್ಯೆಗಳೆಲ್ಲ ತೊಂದರೆ ಆಗ್ತಾ ಇದೆ. ಅಂಗನವಾಡಿಗಳಿಗೂ ಕೂಡ ಒಂದು ಸ್ವಲ್ಪ ಈಗ ತೊಂದರೆ, ಗ್ಯಾಸ್ಗಳು ಸಿಗೋದ್ರಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇವರು ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಈ ಒಂದು ಇಂಡಕ್ಷನ್ ಸ್ಟವ್, ಕರೆಂಟ್ ಸ್ಟವ್ನ ಕೊಡೋದ್ರ ಮೂಲಕ ನಮಗೆ ತುಂಬ ನಮ್ಮ ಅಂಗನವಾಡಿಗಳಿಗೆ ಅನುಕೂಲ ಆಗ್ತಿದೆ. ಇದು ಮೊದಲ ಒಂದು ಪ್ರಯತ್ನ ಅಂತ ನಾನಾದರೂ ಭಾವಿಸ್ತೇನೆ ಇಡೀ ರಾಜ್ಯದಲ್ಲೇ. ಅವ್ರಿಗೂ ಕೂಡ ಇಂಥ ಒಂದು ನಮ್ಮ ಅಂಗನವಾಡಿಗೆ ಕೊಡ್ತಾ ಇರೋದ್ರಿಂದ ಅವ್ರಿಗೂ ಈ ಸಂದರ್ಭದ ಆ ವಿಷಯಕ್ಕೂ ಕೂಡ ಇವ್ರಿಗೆ ಒಂದು ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಮತ್ತೆ ಇವರು 20 ಅಂಗನವಾಡಿಗೆ ಮೊದಲ ಬಾರಿ ಇವರು ಇದು ಮಾಡಿದ್ದಾರೆ. ಆದರೆ ಅದು 2 ರೀತಿ ಗ್ಯಾಸ್ ಕರೆಂಟ್ ಎಂದು ಒಲೆ ಕೊಡ್ತಾ ಇರೋದ್ರಿಂದ ನಾನು 40 ಅಂಗನವಾಡಿಗೆ ಅನುಕೂಲ ಆಗುತ್ತೆ, ಬರೀ 20 ಅಂಗನವಾಡಿಗೆ ಅಷ್ಟು ಕೊಡೋದ್ರಿಂದ ಅಂತ ಅಂದ್ಬಿಟ್ಟು 20 ಅಂಗನವಾಡಿಗೆ ಇಂಡಕ್ಷನ್ ಸ್ಟವ್ ಕೊಡ್ತಾ ಇದ್ದೇನೆ. ಅದನ್ನ ಅವ್ರು ಕೊಟ್ಟಿರೋದ್ರಲ್ಲೇ 20 ಇಂಡಕ್ಷನ್ ಸ್ಟವ್ 20 ಅಂಗನವಾಡಿಗೆ ಹೆಚ್ಚು ಸಂಖ್ಯೆ ಇರೋ ಮಕ್ಕಳುಗಳಿಗೆ ನೋಡ್ಬಿಟ್ಟು, ಆಮೇಲೆ ಇನ್ನು 20 ರೈಸ್ ಕುಕ್ಕರ್, ಅದು ಕರೆಂಟ್ ಅಂತ, ಅದು ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಇನ್ನು 20 ಅಂಗನವಾಡಿಗೆ ಅನುಕೂಲ ಆಗುತ್ತೆ ಅಂತ 40 ಅಂಗನವಾಡಿಗಳಿಗೆ ಅದನ್ನ ಹಂಚಿಕೆ ಮಾಡ್ತೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರಂತ ನಮ್ಮ ಪ್ರೀತಿಯ ದರ್ಶನ್ ಪುಟ್ಟಣ್ಣಯ್ಯರವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು ಡಿಪಾರ್ಟ್ಮೆಂಟ್ ಕಡೆಯಿಂದ. ಮತ್ತು ನಿಮ್ಮ ಸಹಕಾರಕ್ಕೆ ನೀವುಗಳೆಲ್ಲ ಪ್ರತಿಯೊಂದು ಊರಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ನಿಮ್ಮಗಳಿಗೆ ಸರಿಯಾದ ಏನು ಸಂಬಳಗಳಾಗಿರ್ಬೋದು, ಬೇರೆ ಬೇರೆ ಥರ ಸರ್ಕಾರದಿಂದ ಸವಲತ್ತುಗಳಿರ್ಬೋದು, ಅದನ್ನು ಏನು ಮಾಡಿಸ್ಬೇಕಾದ್ರ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡ್ತೀವಿ. ಮುಂದೇನೂ ತಗ್ಗಾನು ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ಇದ್ರ ಜೊತೆಗೆ ಈ ಒಂದು ಏನು ಇಂಡಕ್ಷನ್ ಸ್ಟವ್ ಮತ್ತು ರೈಸ್ ಕುಕ್ಕರನ್ನು ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರೋಂಥದ್ದು. ಈಗ ನಿಮಗೆ ಗೊತ್ತು, ಇವಾಗ ಎಲ್ಲ ಗ್ಯಾಸ್ ಅಭಾವ ಯಾವ ಥರ ಏನಾಯಿತು, ಅದರಿಂದ ಆಗಿರೋ ಸಮಸ್ಯೆಗಳೇನು ಅಂತ ಅದನ್ನು ತಲೆ ಇಟ್ಕೊಂಡು, ಮತ್ತು ನಿಮ್ಮ ಯಾರ ಮೇಲೂ ಇದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಿಮ್ಮ ಇದರಲ್ಲಿ ನೀವು ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳುಗಳಿಗೆ ಏನು ಅಡುಗೆ ಮಾಡಬೇಕು ಅದನ್ನು ಈಸಿಯಾಗಿ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ರೂಪಿಸಿ ನಿಮಗೆ ಅನುಕೂಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದೇ ರೀತಿ ತಮ್ಮೆಲ್ಲರ ಸಹಕಾರ ಇರಲಿ. ನೀವುಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ. ನಿಮಗೆ ನಾವು ಈಗ ಕೊಡಿಸೋದು ಅಧಿಕಾರಕ್ಕೆಲ್ಲ ನೀವು ಎಷ್ಟು ಕಮ್ಮಿ ಸಂಬಳ ತಗೊಂಡ್ರೂ ನೀವು ಅಷ್ಟು ಗಂಟೆಗಟ್ಟಲೆ ನೀವು ಮಕ್ಕಳನ್ನ ನೋಡ್ಕೊಂಡು ನೀವು ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರಿಗೂ ನಾನು ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ದೊಡ್ಡ ದೊಡ್ಡ ಬ್ಯಾಗ್ರಲ್ಲಿ
ಸರ್ ಎಲ್ಲ ಏನಿಲ್ಲ ಏನಿಲ್ಲ ನೋಡಿ ಮುಂದೆ ನೀನು ಹೋಗಿ ಮುರಳಣ. STT ಸ್ಟಾರ್ಟ್ ಮಾಡಿದ್ರು. ಹಂಗೆ ನಾವೆಲ್ಲ ಏನೆಲ್ಲ ಮಾಡ್ತೀವಿ ಅದನ್ನ ಬದಲಾವಣೆ ಮಾಡಿದ್ರೆ ನಮ್ಗೆಲ್ಲ ಸಾಧ್ಯ ಆಗ್ತದಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಬರಕ್ ಮುಂಚೆ ಸ್ವಲ್ಪ ಊರ್ ಜನ ಸೇರಿಸಿ ಇಲ್ಲಿ ನೋಡಿ, ವೇದಿಕೆ ಮೇಲೆ ಜಾಸ್ತಿ ಜನ ಕೂತಿದ್ದೀವಿ ಮುಂದಕ್ಕಿಂತ. ನಾಚಿಕೆ ಪಡೋ ವಿಷಯ ಅದು. ಈಗ ಶಾಸಕರು ಪಾಪ ಬಂದು ಗ್ರಾಮಕ್ಕೆ ಬರ್ತಾರೆ ಅಂದ್ರೆ ಅದು ಪ್ರತಿಯೊಂದು ಗ್ರಾಮಸ್ಥರು ಕೂತಿರ್ಬೇಕು, ಭಾಗವಹಿಸ್ಕೋಬೇಕು. ನಾವು ವೇದಿಕೆ ಮೇಲೆ ಜನ ಕೂತ್ಕೊಂಡು ಏನ್ ಪ್ರಯೋಜನ, ಯಾಕೆ ಬೇಕಿತ್ತು? ಶಾಲೆಯ ಉದ್ಘಾಟನೆಗೊಳಿಸಬೇಕು ಅಂತ ಮಾನ್ಯ ಶಾಸಕರಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ಅನುದಾನ, ಬೆಂಗಳೂರಿನ ಶ್ರೀ ಬಾಲ ಭೈರವೇಶ್ವರ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರ ಅನುದಾನದಿಂದ ಆರೋಗ್ಯ ಶಿಬಿರ ಅದು ತಗೊಂಡಿ ಸ್ಕ್ರೀನು ಹಿಂದಿಕ್ ತಳ್ಳಿ, ಆ ಕಡೆ ಈ ಕಡೆ ಸ್ಕ್ರೀನ್ ಆ ಟೇಪ್ ತೆಗ್ದಾಕಿ. ಅದು ಹಾಗೆ ಖ್ಯಾತನಾಳಿ ರೈತ ಸಂಘದ ಮುಖಂಡರು ದಯಾನಂದರವರು ಕೂಡ ಬೇಸಟ್ಟಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸರಳ ಸಜ್ಜನಿಕೆಯಿಂದ ಈ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ವಿಜಯನಗರ ಕ್ಷೇತ್ರದ ಯುವ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣನವರು ಹಾಗೂ ನಮ್ಮ ಪಾಂಡವಪುರ ತಾಲೂಕಿನ ಸುಪುತ್ರರು ಅಂತ ಹೇಳಬೇಕು, ಜೊತೆಗೆ ಇದೇ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಅಣಕೆರೆ ಗ್ರಾಮದಲ್ಲಿ ಜನಿಸ್ತಾ ಅಂತ ಒಂದು ಮಾತನ್ನು ಹೇಳ್ತಾ ಬಂದಿರತಕ್ಕಂಥ ಹಲವಾರು ಶಾಲೆಗಳಿಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಸಹಾಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸುಮಾರು ಈಗಾಗಲೇ ಹೇಳಿದರೆ ಈ ಒಂದು 25-26ನೇ ಸಾಲಿನಲ್ಲಿ 76 ಸರ್ಕಾರಿ ಶಾಲೆಗಳು ಹಾಗೂ 136 ಅಂಗನವಾಡಿ ಕೇಂದ್ರಗಳಿಗೆ ಸಹಾಯವನ್ನು ನೀಡಿಕೊಂಡು ಬಂದಿರತಕ್ಕಂಥ ಹಾಗೂ ಈ ಒಂದು ನಮ್ಮ ಪಾಂಡವಪುರ ತಾಲೂಕಿಗೆ 2008ರಲ್ಲಿ ಪದಾರ್ಪಣೆಯನ್ನು ಮಾಡಿ ಇದುವರೆಗೆ ಅವರ ಅನುದಾನದಿಂದ, ನಮ್ಮ ಅರವಿಂದ್ ರಾಘವನ್ ಅನುದಾನದಿಂದ ಸುಮಾರು 15 ಕೋಟಿ 60 ಲಕ್ಷ ರೂಪಾಯಿಗಳನ್ನು ಇದುವರೆಗೆ ಖರ್ಚು ಮಾಡಿಕೊಂಡಿದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳು, ಜೊತೆಗೆ ಬಡ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಲಿಲ್ಲ ಫೀಸ್ ಕಟ್ಟೋದು, ಹಾಗೆ ಎಲ್ಲ ರೀತಿಯಲ್ಲೂ ಸಹ ಸಹಕಾರವನ್ನು ನೀಡಿಕೊಂಡು ಬಂದಿರತಕ್ಕಂಥ ನಮ್ಮ ಪಾಂಡವಪುರ ತಾಲೂಕಿನ ಬೆಂಗಳೂರಿನ ಶ್ರೀ ಬಾಲಭೈರವೇಶ್ವರ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅರವಿಂದ್ ರಾಘವನ್ ಸಾಹೇಬರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಎಲ್ಲರಿಗೂ ಸಹ ಸಹಕಾರವನ್ನು ನೀಡಿಕೊಂಡು ಬಂದಿರತಕ್ಕಂಥ ನಮ್ಮ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಮಂಜುಳರವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಮುಖಂಡರುಗಳೇ. ಈಗ ಈ ಒಂದು ಇಲ್ಲಿ ಬರಬೇಕಾದಾಗ ಸುಮಾರು ಪ್ರಾರಂಭದಲ್ಲಿರುವ ಮಾನವಪುರ ಶಾಲೆಗೆ ಪ್ರಾರಂಭ, ನಂತರ ಆ ಗ್ರಾಮ ಪಂಚಾಯಿತಿ, ನಂತರ ನಾವೆಲ್ಲ ಕೇಳ್ಕೊಂಡು
ನಮ್ಮ ಇಡೀ ನಮ್ಮ ಮೇಲ್ಕೋಟೆ ಹೋಬಳಿಗೆ ನೀವು ಸಹಕಾರವನ್ನು ಹೇಳ್ಕೊಡ್ಬೇಕು ಸರ್. ಇದು ಒಂದು ಮೇಲ್ಕೋಟೆ ಹೋಬಳಿ ಒಂದು ಡ್ರೈ ಏರಿಯಾ ಅಂತ ಹೇಳಿದಾಗ ಅವರು ಎಲ್ಲ ನಮ್ಮ ಮೇಲ್ಕೋಟೆ ಹೋಬಳಿಗೆ ವಿಸ್ತರಣೆ ಮಾಡ್ಕೊಂಡು ಬಂದ್ರು. ಪ್ರಾರಂಭದಲ್ಲಿ ನಮ್ಮ ಮೂಲಿಕೊಪ್ಪೆ ಶಾಲೆಯ ಆವರಣದಲ್ಲಿ 7 ಎಕರೆ ಮೈದಾನ ಇತ್ತು. ಆ 7 ಎಕರೆ ಮೈದಾನದಲ್ಲಿ ಅವರು ಖರ್ಚು ಮಾಡಿದಂತ ಹಣ ಎಷ್ಟು ಅಂದ್ರೆ ಒಂದೇ ಒಂದು ಸುಮಾರು 2-3 ಲಾರಿಗಳಲ್ಲಿ ಕ್ಯಾಂಟರ್ಗಳಲ್ಲಿ 200 ಕಂಪ್ಯೂಟರ್ಸ್ಗಳು, ಮಕ್ಕಳಿಗೆ ಡ್ರೆಸ್ಸಸ್ಗಳು, ಊಟದ ತಟ್ಟೆಗಳು, ಎಲ್ಲ ಬುಕ್ಸ್ಗಳನ್ನು ಪ್ರಾರಂಭಿಕವಾಗಿ ಸುಮಾರು 18 ಲಕ್ಷ ಕೊಟ್ಟು ಆ ದಿನ ಉದ್ಘಾಟನೆಯನ್ನ ಮಕ್ಕಳಿಗೆ ಕೊಡುವಂತ ಉದ್ಘಾಟನೆ ಮಾಡಿದ್ರು. ನಂತರ ಆಗ ಒಂದು ದೈ ಬಂತು. ಇಷ್ಟೆಲ್ಲವನ್ನು ಮಾಡ್ತಾ ಇದ್ರಲ್ಲ ಈ ಅರವಿಂದ್ ರಾಘವ್ ಸರ್ ಏನಾದ್ರು ಮುಂದೆ ರಾಜಕಾರಣಕ್ಕೆ ಹೋಗ್ತಾ ಇದಾರ ಅನ್ನೋದು ಒಂದು ಅಪಸ್ವರವನ್ನ ತಂದ್ರು. ಆಗ ಅದೇನು ಯಾವುದೇ ಕಾರಣಕ್ಕೂ ಸಹ ಅವರು ನಾನು ರಾಜಕೀಯಕ್ಕೆ ಬರಲ್ಲ, ರಾಜಕಾರಣ ಮಾಡಲ್ಲ, ನಾನು ಸಮಾಜ ಸೇವೆಯನ್ನ ಮಾಡ್ತೀನಿ, ಎಲ್ಲ ಮಕ್ಕಳು ದೇವರು, ಮಕ್ಕಳೇ ದೇವರು, ಆ ಮಕ್ಕಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಸಹಕಾರವನ್ನು ನೀಡ್ತೀನಿ ಅಂತ ನನ್ನ ರಾಘವ ಸರ್ ಹೇಳಿದ್ರು. ನಗರಸಭಾ ಕೆಳದರ್ಜೆ ಬೀಜ ಮತ್ತು ನೌಕರರು ಬಂದಾಗ ಅವರನ್ನ ಅವರ ಪಕ್ಕದಲ್ಲಿ ಕೂರಿಸ್ಕೊಂಡು ಸಮಸ್ಯೆ ಏನು ಅಂತ ಕೇಳ್ತಾ ಅಂತ ಗುಣವನ್ನು ಹೊಂದಿರತಕ್ಕಂಥ ನನ್ನ ಪಾಂಡುಪುರ ತಾಲೂಕಿನ ನೂತನವಾಗಿ ಈ 26-27ನೇ ಸಾಲಿನಲ್ಲಿ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡೋಕ್ಕೆ ಅಂತ ನಮ್ಮ ಬೇಸಟ್ಟಲ್ಲಿ ನಮ್ಮ ಅದನ್ನು ಸಹ ಈ ಒಂದು ಶಾಲೆಗೆ ಮತ್ತು ಅಂಗನವಾಡಿಗೆ ಪಣ ತೊಟ್ಕೊಂಡು ಬಂದಿರ್ತಕ್ಕಂಥ ಮೊದಲನೇವರು ಇವೆಲ್ಲರನ್ನೂ ಸಹ ಒಂದು ಜೊತೆಗೂಡಿ ನಮ್ಮ ಪಾಂಡುಪುರ ತಾಲೂಕಿನಲ್ಲಿ ನಮ್ಮ ಶಾಸಕರ ಸಹಕಾರವನ್ನು ತೆಗೆದುಕೊಂಡು ಅರವಿಂದ್ ರಾಘವ್ ಸರ್ ಅವರು ಹೇಳ್ತಾ ಇರ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ದರ್ಶನ್ರವರು ಈ ಕ್ಷಣದಲ್ಲಿದ್ದಾರೆ. ಇದೇ ರೀತಿ ನಮ್ಮ ಪಾಂಡುಪುರ ತಾಲೂಕಿಗೆ ಉಳಿದಂತ ಎಲ್ಲ ಶಾಲೆಗಳಿಗೆ ಈ ತರ ಬೆಟ್ಟಲ್ಲಿ ಹೇಳಿದ್ರು. ಅವರು ಹೇಳ್ತಾ ಇದ್ರು ಅಲ್ಲೇ ಅವರ ಬೇರೆ ರೀತಿ 1 ಲಕ್ಷ ಅನುದಾನ ಹಾಕ್ಬಿಟ್ಟು ಅಲ್ಲಿ ಎಸ್ಟಿಮೇಟ್ ಮಾಡಿ ಮತ್ತೆ ಇಲ್ಲಿ ಗ್ರ್ಯಾಂಡ್ ಮಾಡಿಸಿ ಅಲ್ಲಿ ಆ ಪ್ರಶ್ನೆಯೇ ಇಲ್ಲ. ಅಲ್ಲಿ ಒಬ್ಬ ಶಿಕ್ಷಕರು ಎಸ್ಟಿಮೇಟ್ ಮಾಡಿ ಈ ಶಾಲೆಗೆ ಎಷ್ಟು ದುಡ್ಡು ಆಯ್ತು ಎಂದು ಸಾಕು, ಅಲ್ಲೇ ಬಹುಮಾನ ಕೊಡ್ತಾರೆ. ಈಗ ಗಿರಿಯಾರಳ್ಳಿ ಶಾಲೆಗೆ 72,000, ಡ್ಯಾಮರಳ್ಳಿ ಶಾಲೆಗೆ 72,000 ಶಾಲಾ ಮಕ್ಕಳಿಗೋಸ್ಕರ ಸುಳ್ಳ ಬೆಲ್ಲ ಮಕ್ಕಳು ಅಟ್ರಾಕ್ಷನ್ ಆಗಿ ಶಾಲೆ ಕಾಣಬೇಕು, ಆ ಮಟ್ಟದಲ್ಲಿ ನೀವು ಕಾಪಾಡಿ ಅಂತ ಹೇಳ್ತಾರೆ ಬಂದಿರ್ತಕ್ಕಂಥ ರಾಘವ್ ಸರ್. ಮೊದಲನೇದಾಗಿ ಶಾಸಕರು ದೇವಸ್ಥಾನದಲ್ಲಿ ಇರುವಾಗೆ ನಾನು ಮೈಕ್ ತಗೊಂಡು ಕೇಳಿದೆ, ದಯವಿಟ್ಟು ವೇದಿಕೆ ಮೇಲೆ ಜಾಸ್ತಿ ಜನ, ಇಲ್ಲಿ ಕಮ್ಮಿ ಜನ, ಮಾನ ಮರ್ಯಾದೆ ತೆಗಿಬೇಡಿ, ಶಾಸಕರದ್ದು ಜನ ಬಂದು ಸೇರಿ ಅಂತ. ಈ ಜನ ಬಂದಿದ್ದಾರೆ, ಸಂತೋಷ ನನಗೆ. ಬಿಸಿಲಕ್ಕೆ ಇಲ್ಲಿ 30 ಜನ ಕೊಡ್ತಿದ್ರು, ಇಲ್ಲಿ 5 ಜನ, ಅದು ಮಕ್ಕಳು. ಹಂಗಿದೆ ನಮ್ಮ ಅವಸ್ಥೆ. ಇದು ಬಾರಿ ಇದು ಇಟ್ಸ್ ನಾಟ್ ರೈಟ್. ಶಾಸಕರು ಬರ್ತಾರೆ ಅಂದ್ರೆ ಅದಕ್ಕೊಂದು ಮರ್ಯಾದೆ ಕೊಡ್ಲೇಬೇಕು. ಅವ್ರಿಗೆ ಯಾರೇ ಇರಲಿ ಬಂದು ನೀವು ಕೂತ್ಕೋಬೇಕು, ಅವ್ರು ಮರ್ಯಾದೆ ಕೊಡ್ಬೇಕು, ಅವ್ರ ಭಾಷಣ ಹೇಳಿ ಕೇಳಬೇಕು. ಮಾತು ದಟ್ ಇಸ್ ಕಲ್ಚರ್ ಅಂತ ಹೇಳ್ತೀವಿ ನಾವು. ಅದೇ ಥರ ನೋಡಿ, ಈಗ ನಾವು ಸಾಹಿತ್ಯ ಪರಿಷತ್ತಲ್ಲಿ ಒಂದು ಮೀಟಿಂಗ್ ಇದೆ, ಈಗ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿದೆ. ನಾನು ಯಾವಾಗಲೂ ಹೇಳ್ತೀನಿ ಪಂಚಾಲಿಟಿ ಇಂಪಾರ್ಟೆಂಟ್ ಅಂತ. ಇನ್ನೊಂದು ಹೇಳ್ತೀನಿ, ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ಶಾಲೆಗೆ ನಾನು 20 ವರ್ಷ ಹಿಂದೆ ಒಂದ್ಸಲ ಈ ಗ್ರಾಮಕ್ಕೆ ಬಂದಿದ್ದೆ. ಇದೇ ಯಜಮಾನ್ರ ಮನೆಯಲ್ಲಿ ಮುದ್ದೆ ತಿಂದೆ. ಈ ಯಜಮಾನ್ರು ಮರ್ತಿದ್ದಾರೆ, ನಾನು ಮರ್ತಿಲ್ಲ. ಆವಾಗಿಂದ ನಾನು ಮೇಡಮ್ ಐ ವಾಸ್ ಎಜುಕೇಟೆಡ್ ಇನ್ ಸೆಂಟ್ ಜೋಸೆಫ್ಸ್ ಬಾಯ್ಸ್ ಹೈಸ್ ಯುರೋಪಿಯನ್ ಸ್ಕೂಲ್, ಬಿಷಪ್ ಕಾಟನ್ ಸ್ಕೂಲ್. ದೇ ವಾಸ್ ನೋ ಕನ್ನಡ. ಇಫ್ ಯು ನೋ, ಕನ್ನಡ ಹೇಳ್ಕೊಡಕ್ಕೆ ಯಾರೂ ಇರಲಿಲ್ಲ. ಫಿಲಿಂ ಪೋಸ್ಟರಿಂದ, ನಮ್ಮ ಡ್ರೈವರ್ಗಳಿಂದ, ಮನೆ ಕೆಲಸದವರಿಂದ ಕನ್ನಡ ಹೇಳ್ಕೊಟ್ಟಿದ್ದು. ನಾನು ಸ್ವಲ್ಪ ಕಲ್ತಿದ್ದೀನಿ. ಪಾಂಡುಪುರ ತಾಲೂಕಲ್ಲಿ ಯಾವಾಗ ಕಾಲಿಟ್ಟು 2008ಇಂದ ಅವರಿಂದ ಕನ್ನಡದಲ್ಲಿ ಭಾಷೆ ಕೊಡೋಕ್ಕೂ ದೇವರ ಶಕ್ತಿ ಕೊಟ್ಟಿದ್ದಾರೆ ನಿಮ್ಮ ಪ್ರೀತಿಯಿಂದ. ಇಲ್ಲಾಂದ್ರೆ ಆಗ್ತಾನೆ ಇಲ್ಲ. ಐ ಲರ್ನ್ ಸೋ ಮಚ್. ಇವರು ತಂದೆಯವರು ಪುಟ್ಟಣ್ಣಯ್ಯ ಅವರು, ಅವರಿಂದ ಭಾಷೆ ಯಾವ ರೀತಿ ಕೊಡಬೇಕು ಕನ್ನಡದಲ್ಲಿ ಅಂತ ಸ್ವಲ್ಪ ಕಲ್ತಿದ್ದೀನಿ. 1%. ಅವ್ರ ಥರ ಯಾರು ಭಾಷೆ ಮಾಡಕ್ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಪುಟ್ಟರಾಜನ ಹತ್ರನೂ ಕಲ್ತಿದ್ದೀನಿ, ನಮ್ಮ ಶಾಸಕರ ಹತ್ರ ಕಲ್ತಿದ್ದೀನಿ. 2 ಶಬ್ದನೂ 2 ಶಬ್ದಗಳು ಯಾವಾಗಲೂ ಉಪಯೋಗಿಸ್ತಾರೆ. ಈಗ ನಾನು ಕನ್ನಡದಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಇವ್ರ ಕಾರ್ಯಕ್ರಮ. ಇವ್ರಿಗೆ ಗೊತ್ತಿಲ್ಲ ಅದು. ಒಂದು ಅವ್ರು ಹೇಳಿದ್ರು ಮೊನ್ನೆ ಮಕ್ಕಳಿಗೆಲ್ಲ ಕ್ಯೂರಿಯಾಸಿಟಿ ಇರಬೇಕು ಅಂತಾರೆ. ಅದೇ ಕುತೂಹಲ ಬೇಕು ನಿಮ್ಗೆ ಉದ್ಧಾರ ಆಗ್ಬೇಕು ಅಂದ್ರೆ. ಆ ಕುತೂಹಲ ಇದ್ರೇನೆ ನೀವು ಓದ್ತೀರಾ, ಉದ್ಧಾರ ಆಗ್ತೀರಾ ಅಂತ. ಇಟ್ಸ್ ವೆರಿ ಗುಡ್ ವರ್ಡ್ ಸರ್, ಎಕ್ಸಲೆಂಟ್ ವರ್ಡ್ ಕ್ಯೂರಿಯಾಸಿಟಿ ಅಂತ ಹೇಳಿದ್ರಲ್ಲ, ಐ ರಿಮೆಂಬರ್ ದಟ್. ಪುಟ್ಟರಾಜನ ಅಂತ ಒಂದು ಮಾತು ಕಲ್ತಿದ್ದೀನಿ, ಬಹುತೇಕ ಅಂತಾರೆ ಪ್ರತಿಯೊಂದಕ್ಕೆ. ಬಹುತೇಕ ಅಂದ್ರೆ ಏನು, ಮೆಜಾರಿಟಿನಾ? ಇಲ್ಲಾಂದ್ರೆ ಮೋರ್ ಪೀಪಲ್ ಇನ್ ಆ ತರ. ಈ ತರ ಪಾಂಡುಪುರ ತಾಲೂಕು ಬಂದು ಸ್ವಲ್ಪ ಕಲ್ತಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. 2 ಮಾತು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಈಗ ನಾವು ಇನ್ನೂ ಫಂಕ್ಷನ್ಗೆ ಹೋಗ್ಬೇಕು. ಶಾಸಕರು ಇವತ್ತು ಪಾಪ ಬೆಳಗಿಂದ ನನಗೆ ಖುಷಿ ಪಟ್ಟು ಯಾರೋ ಹೇಳಿದ್ರೆ, ಈಗ 8 ಕೋಟಿನೋ 7 ಕೋಟಿನೋ STPಗೆ ವರ್ಕ್ ಆರ್ಡರ್ ಇಶ್ಯೂ ಆಯ್ತು. 9 ಕೋಟಿ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್.
ದಿಸ್ ಇಸ್ ರಿಯಲಿ ಪ್ರೌಡ್ ಮೇಡಮ್. ಐ ವಾಂಟ್ ಇನ್ಫಾರ್ಮ್ ಯು, ನಾನು ಲಾಸ್ಟ್ August 15 ಮೊದಲನೇ ಅಂಗನವಾಡಿ ಶಾಲೆ ನಮ್ಮ ಸುಖತನ್ನೂರು ಕಾಲಿಟ್ಟೆ. ಮಕ್ಕಳೆಲ್ಲ ನೆಲದಲ್ಲಿ ಕೂತಿದ್ರು, ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಇಲ್ಲ, ಇದು ಚಾನ್ಸ್ ಎಲ್ಲ ಮಾಡಬಾರ್ದು ಅಂತೇಳಿ ಆವತ್ತಿಂದ ಇವತ್ತವರೆಗೂ 136 ಅಂಗನವಾಡಿ ಶಾಲೆಗಳಿಗೆ ಬೆಂಚು, ಮಕ್ಕಳಿಗೆ ಕೂತ್ಕೊಳ್ಳೋ ಸ್ಟೂಲು, ಚೇರು, ಬೀರು, ಪ್ರೆಷರ್ ಕುಕ್ಕರು, ಮಿಕ್ಸರ್ ಕೊಡ್ಸಿದ್ದೀನಿ. ಆಮೇಲೆ ಇವತ್ತು ಗೊತ್ತಾಯ್ತು ನನಗೆ, ಈಗ ಬರ್ತಾ ಒಂದು 20 ವಾಟ್ಸಪ್ ಬಂದಿದೆ, 260 ಅಂಗನವಾಡಿ ಇದೆ ಈ ತಾಲೂಕಲ್ಲಿ ಅಂತ. ಸೊ 224 ಬ್ಯಾಲೆನ್ಸ್ ಇದೆ. ದೇವ್ರು ನಿಮ್ಗೆಲ್ಲ ಪ್ರೀತಿ ಕೊಟ್ರೆ, ಶಕ್ತಿ ಕೊಟ್ರೆ ಅಂತ ಆಶ್ವಾಸನೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಂಗನವಾಡಿಂದನೇ ಇಟ್ಸ್ ಅ ಫೌಂಡೇಶನ್. ಅವ್ರು ಕಲ್ತು ಬರಲಿ, ನಿಮ್ದು ಸಹಾಯ ಬೇಕಾದ್ರೆ ಹೇಳಿ, ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾತ್ರ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ನನ್ನ ಆಫೀಸಲ್ಲಿ ಬೆಂಚಲ್ಲಿ ಕೂತ್ಕೊಂಡಿದ ತಕ್ಷಣ ನಮ್ಗೆ ಇರೋ ಶಿಕ್ಷಕರು ಎಲ್ಲ ನಮ್ಮ 4 ಜನ ಕೆಲಸ ಮಾಡ್ತೀರಾ. ಸರ್ ನಮ್ಗೆ ಬೆಲ್ಲ ತಂದಿದ್ದೀರಾ, ಪಾಂಡುಪುರಕ್ಕೆ ಹೋಗಿದ್ದೀರಂತ. ಪಾಂಡುಪುರ ಬೆಲ್ಲ ಇಂಟರ್ನ್ಯಾಷನಲ್ ಫೇಮಸ್ ಆಗಿದೆ. ನಾನು ಮನೆ ಗೃಹ ಪ್ರವೇಶ ಮಾಡಿದ್ದೆ ಮೊನ್ನೆ. ಆವಾಗ ನಾನು ಫಸ್ಟ್ ಟೈಮು ಇದು ತಾಂಬೂಲ ಜೊತೆ ನಾನು ತೆಂಗಿನಕಾಯಿ ಕೊಟ್ಟಿಲ್ಲ, ಪಾಂಡುಪುರ ಬೆಲ್ಲ ಕೊಟ್ಟು ಕಳಿಸ್ದೆ. ತುಂಬಾ ಖುಷಿ ಪಟ್ರು. 2,000 ಜನ ಬಂದಿದ್ರು. ಎಲ್ಲರೂ ಫಸ್ಟ್ ಟೈಮ್ ಬೆಲ್ಲ ತಗೊಂಡು ಹೋಗ್ತೀವಿ ಅಂದ್ರು. ಇಲ್ಲ ಇರ್ಲಿ, ಇದು ನಾನು ಯಾರಿಗೂ ಕೊಡಲ್ಲ, ಗಾಡಿಲಿ ಇಟ್ಕೊಂಡು ತಗೊಂಡು ಹೋಗ್ತೀನಿ. ಈಗ ಅರವಿಂದ್ ಸರ್ ರಾಘವನ್ ಅವ್ರನ್ನ ನಾನು ಇವತ್ತು ಮೊದಲನೇ ಬಾರಿ ನಾನು ನೋಡ್ತಾ ಇದ್ದೇನೆ. ನಾನು ನೋಡ್ಬೇಕು ಅಂತ ಅನ್ಸಿತ್ತು, ಆದ್ರೆ ಈಗ ಫಸ್ಟ್ ಟೈಮ್ ಅವ್ರು ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ನಾನು ಏನ್ ಹೇಳಕ್ಕೆ ಅಂತ ಇದು ಮಾಡ್ತೇನೆ ಅಂತಂದ್ರೆ, ಇಲ್ಲಿ ಒಂದು ಆಗಿದ್ದೇನೆ. ಅಂಗನವಾಡಿಗಳು ಮತ್ತೆ ಶಾಲೆಗಳು ಉನ್ನತಕ್ಕೆ ಅಂದ್ರೆ ಏನಿದೆ ಅದು ಎಲ್ಲ ಇವತ್ತೊಂದು ದಿನ ಅಂಗನವಾಡಿ ಮಕ್ಕಳುಗಳು ಶಾಲೆಗೆ ಬರ್ತಾ ಇದಾರಲ್ಲ, ಅವ್ರ ಸಂಖ್ಯೆ ಕಡಿಮೆ ಇದೆ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ನಮ್ಮ ಶಾಸಕರ ಒಂದು ಉದ್ದೇಶವೂ ಕೂಡ ಆಗಿತ್ತು. ಹಾಗೆ ಕೂಡ ನಾವು ಕೂಡ ನಮ್ಮ ಒಂದು ಇಲಾಖೆಯಿಂದ ಅದು ನಮ್ಮ ಕೈಲಿ ಎಷ್ಟು ಪ್ರಯತ್ನವೂ ಹಾಗೆ ಮಾಡ್ತಾ ಇದ್ದೀವಿ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಒಂದು ಎಷ್ಟು ಸಾಧ್ಯವಷ್ಟು ಶ್ರಮ ವಹಿಸಿ ಮಕ್ಕಳಿಗೆ ಒಂದು ಮೂಲ ಬೇಸಿಕ್ ಏನು ಶಿಕ್ಷಣವನ್ನು ಕೊಡಬೇಕು ಅದಕ್ಕೆ ಗಮನ ಹರಿಸಿದ್ದಾರೆ. ಮತ್ತೆ ಒಂದು ಶಾಸಕರ ಒಂದು ಸಹಕಾರದಿಂದಾಗಿ ಈಗ ಒಂದು 50 ಅಂಗನವಾಡಿ ನಾವು ಟಿವಿಯನ್ನು ಕೂಡ ಶಾಸಕರು ವಿತರಿಸಿದ್ದಾರೆ. ಮತ್ತೆ ಇವರು ಅರವಿಂದ್ ರಾಘವನ್ ಸರ್ ಅವರಿಗೆ ನಾನು ಮುಖ್ಯವಾಗಿ ನಾನು ತಿಳಿಸ್ಬೇಕು ಅಂತಂದ್ರೆ, ಅವರು ಒಂದು ಅಂಗನವಾಡಿಗಳನ್ನ ನೋಡಿ ಅವರು ಚೇರ್ ಇಲ್ಲ ಅಂತ ಮನಸ್ಸಿಗೆ ಅನಿಸಿ ಕೊಡಬೇಕು ಅಂತ ಮನಸ್ಸು, ಅಂತಹ ಒಂದು ಹೃದಯ ಅವರು ಅಂತಹ ಒಂದು ಹೃದಯವುಳ್ಳ ಮನುಷ್ಯ ಅವರಿಗೆ ಫಸ್ಟ್ ಎಲ್ಲರಿಗೂ ಜೋರಾಗಿ ಒಂದು ಚಪ್ಪಾಳೆಯನ್ನು ಬಯಸ್ತೇನೆ. ಜಾಗದ ಸಮಸ್ಯೆ ಇರೋದ್ರಿಂದ ಇಲ್ಲಿ ಜಾಗದ ಸಮಸ್ಯೆ ಆಯಿತು ಅಂತಂದ್ರೆ ಎಲ್ಲ ಅಂಗನವಾಡಿಗಳಿಗೂ ಕೂಡ ಒಂದು ಉನ್ನತವಾದಂತಹ ಉನ್ನತೀಕರಿಸಿದ ಅಂಗನವಾಡಿಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಇದು ಮಾಡಿದ್ದೀವಿ. ಹಾಗೂ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅರವಿಂದ್ ರಾಘವನ್ ಅವರೇ, ಸಿಡಿಕೋ ಮೇಡಮ್ ಅವರೇ, ಮಂಜಣ್ಣ, ದಯಣ್ಣ ಅವರು, ಮತ್ತು ಇನ್ನ ಎಲ್ಲ ಹಲವಾರು ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಂತೆ ಎಲ್ಲ ಬೀರ್ಶೆಟ್ಟಳ್ಳಿ ಗ್ರಾಮಸ್ಥರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗ ಇಲ್ಲಿ ಮಾತಾಡ್ಬೇಕಾಗಿರೋದು ಬರೀ ಅರವಿಂದ್ ರಾಘವನ್ ಒಬ್ರು ಮಾತ್ರ, ಇನ್ಯಾರ ಜೊತೆನೂ ಇನ್ಯಾರ ಬಗ್ಗೆನೂ ಮಾತಾಡೋಕೆ ಆಯ್ತಿಲ್ಲ. ಈಗ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಭಾಗದಲ್ಲಿ ಈಗೇನು ಅವರೇ ಹೇಳ್ದಂಗೆ 136 ಅಂಗನವಾಡಿಗಳಲ್ಲಿ ಈಗಾಗಲೇ ಅನುಕೂಲ ಮಾಡಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಮತ್ತೆ 82 ಶಾಲೆಗಳಿಗೂ ಅವರು ಪೇಂಟ್ ಆಗಲಿ, ಬಿಲ್ಡಿಂಗ್ ಆಗಲಿ, ಟ್ರ್ಯಾಕ್ ಸೂಟ್ ಕೊಡಿಸೋದಾಗ್ಲಿ ಇವನ್ನೆಲ್ಲ ಮಾಡ್ಕೊಬರ್ತಾವ್ರೆ. ಅವ್ರಿಗೆ ನಮ್ಮ ಪಾಂಡುಪುರ ಜನತೆಯ ಪರವಾಗಿ ನಾನು ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಈ ಥರ ಇನ್ನೂ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀವು ಏನು ಸಮಸ್ಯೆಗಳಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಕೊಡಲಿ. ಈ ಥರ ಈ ಅಂಗನವಾಡಿ ಅದೇ ನಮ್ಮ ಬೇಸ್ ಮಕ್ಕಳಿಗೆ ನಾವು ಕ್ರಿಯೇಟ್ ಮಾಡಬೇಕಾಗಿರೋಂಥದ್ದು. ಅಲ್ಲೇ ಆ ಎನ್ವೈರ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರು ಬೆಳವಣಿಗೆಯನ್ನು ನಾವು ಸರಿ ಪಡಿಸೋಕ್ಕಾಗಲ್ಲ. ಅದೇ ರೀತಿ ಒಂದು ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಟ್ರೆ ಮಕ್ಕಳುಗಳು ನಾವು ಚೆನ್ನಾಗಿ ಬೆಳೀತಾರೆ, ಚೆನ್ನಾಗಿ ಓದೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಆಯ್ತದೆ. ಅದೇ ರೀತಿ ಈ ಅಂಗನವಾಡಿಗಳನ್ನು ನಾವು ಇನ್ನೂ ಉಳಿಸಿ ಬೆಳೆಸಿ ಇನ್ನೂ ಚೆನ್ನಾಗಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋದ. ಮತ್ತೊಮ್ಮೆ ಅದ್ರ ಜೊತೆಗೆ ಗ್ರಾಮೀಣರುವೇ ಆಸಕ್ತಿ ವಹಿಸಿ ಇದನ್ನು ಮಾಡಿಸಿದ್ದೀವಿ. ಯಾರು ಈಗ ಮಕ್ಕಳುಗಳಿಗೆ ಒಳ್ಳೇದಾಗಲಿ, ನಮ್ಮ ಊರು ಒಳ್ಳೇದಾಗಲಿ ಅನ್ನೋದನ್ನು ಇದನ್ನು ಯಾಕೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಎಷ್ಟೇ ಸರ್ಕಾರದಿಂದ ಏನೇ ಮಾಡಕ್ ಬಂದ್ರು ನಾವು ಸ್ಥಳೀಯವಾಗಿ ನಾವು ಹಳ್ಳಿಗಳಲ್ಲಿ ನಾವು ಅದನ್ನ ಸಾಧ್ಯ ಆಯ್ಕೆ.
ಯಾಕಂದ್ರೆ ಸರ್ಕಾರದಿಂದ ಬರೋ ಅನುದಾನಗಳಲ್ಲಿ ಎಲ್ಲಾನು ಎಷ್ಟಾಗತ್ತೆ ಅಷ್ಟು ಮಾಡಕ್ ಸಾಧ್ಯ. ಇದು ಇರೋ ವಾಸ್ತವಾಂಶ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇನ್ನು ನಾವು ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿಗಳನ್ನ ನಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಹಿಂದೆ ನಮ್ದೇನು ಸ್ವರಾಜ್ಯ ಅಂತ ನಾವು ಮಹಾತ್ಮ ಗಾಂಧಿ ಅವರು ಕಟ್ಕೊಟ್ರು. ಆ ನಿಟ್ಟಿನಲ್ಲಿ ನಾವುಗಳೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬೋದು. ನಮ್ಮ ಸಮಸ್ಯೆಗಳಿಗೆ ನಾವು ಯಾವ ಥರ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು, ಅದ್ರ ಜೊತೆಗೆ ಸರ್ಕಾರದಿಂದ ಯಾವ ಥರ ನಾವು ಕೇಳಬೇಕು, ಯಾವ ಥರ ಅನುದಾನಗಳನ್ನು ತಗೊಳ್ಬೇಕು ಅನ್ನೋದನ್ನು ನಾವು ಇದು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಗೊತ್ತಿರೋಂಗೆ ಇಷ್ಟು ಬಡ್ಜೆಟ್ ಇರ್ತದೆ, ಸಮಸ್ಯೆಗಳು ಇಷ್ಟಿದೆ. ಅದು ನಾವು ಬಡ್ಜೆಟ್ ಬರೋದು ಅದರಲ್ಲಿ 5% ಬಂದರೂ ಹೆಚ್ಚು ನಮಗೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಯಾವ ಥರ ನಾವು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು, ಅದನ್ನು ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೋತೀನಿ. ಆಮೇಲೆ ಲಕ್ಷ್ಮೀ ಆಸ್ಪತ್ರೆಯವರು ಇಲ್ಲಿ ಬಂದು ಉಚಿತ ಆರೋಗ್ಯ ಶಿಬಿರವನ್ನು ನಡೆಸ್ಕೊಡ್ತಾರೆ. ಅವ್ರಿಗೂ ನಾವು ಈಗ ಹೊಸ ಆಸ್ಪತ್ರೆ ಅದು ಇವಾಗ ರೀಸೆಂಟಾಗಿ ಮಾಡಿರೋಂಥದ್ದು, ಅವ್ರಿಗೂ ಮತ್ತು ಸಿಬ್ಬಂದಿಯ ಎಲ್ಲರಿಗೂ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀಡಿ ನನ್ನ ಮಾತು. ನಮ್ಮ ಗ್ರಾಮದ ಮುಖ್ಯ ಯಜಮಾನರು ಸಿದ್ದೇಗೌಡರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಈಸಿಯಾಗಿ ಹೇಳ್ತೀರಾ ಈ ತರ ಇದು ಕೊಟ್ಬಿಟ್ಟು ಮಾಡಿ ಸರ್ ಅಂತ. ನಾನು ಯಾವಾಗ್ಲೂ ಹೇಳ್ತೀನಿ, ನನ್ಗೆ ತುಂಬಾ ಕ್ಲೈಂಟ್ಸ್, ನನ್ನ ವಕೀಲು ಇದು MLA ತುಂಬಾ ಎಲ್ಲ ಪಕ್ಷದವರು ಇದ್ದಾರೆ. ನಾನು ಒಂದೇ ಮಾತು ಹೇಳ್ತೀನಿ, ಅವರು ಮೊದಲು ಅಷ್ಟೇ. ಶುಭ ನಿವಾಸರಾಯಾಂ ಅಸ್ಯಾಂ ಶುಭದಿತೋ ಶ್ರೀ ಹರವು ಗ್ರಾಮೇಣ ಸದಾ ಓಂ ಪರಮಾನಂದ ಟಿ ಶರ್ಟ್ ಅವ್ರೆ ಅವೇ ಕಾಣಿಕಿಲ್ಲ. ಟಿ ಶರ್ಟ್ ಈ ಕಡೆ ಮುಟ್ರೆ, ಟಿ ಶರ್ಟ್ ಬಿಡ. ಹೂ ಮುಡ್ಸಿ ಇರ್ತದಲ್ಲ, ಹೂ ಮುಡ್ಸಿ ಅಲ್ಲಿ MLA ಸರ್ ಕಾಣ್ತಲ್ಲ. ಹಾಗೆ ಹಾಗೆ ರೂಪಾ ಕಾಣ ಈ ಕಡೆ ಹೋಗುವ ಕಾಣ
ಅರವು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದು ಒಟ್ಟು 80 ಲಕ್ಷ ವೆಚ್ಚದಲ್ಲಿ ನಾವು ಮಾಡ್ತಿರೋದು. ಒಂದು ದೇವಸ್ಥಾನಕ್ಕೆ ರಸ್ತೆ ಬೇಕಂತ ಹೇಳಿದ್ರು, ಅದು ಊರಿನ ಜನರೆಲ್ಲ ಓಡಾಡ್ತಾರೆ ಅನ್ನೋದು. ಅದ್ರ ಜೊತೆಗೆ ಊರು ಒಳಗಡೆ ರಸ್ತೆ ಒಂದೆರಡು ರಸ್ತೆಗಳನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕಂತೇಳಿ 80 ಲಕ್ಷ ವೆಚ್ಚದಲ್ಲಿ ಕೆಲಸ ಮಾಡ್ತೀವಿ. ಇದು KRDL ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇರೋದು. 2 ಅನುದಾನ ಒಟ್ಟು 40 ಲಕ್ಷ ರೂಪಾಯಿ ಏನು ಫ್ಲಡ್ಡಲ್ಲಿ ಹಿಂದೆ ಬಂದಿತ್ತು, ಅದು ಅದರಲ್ಲಿ 40 ಲಕ್ಷ ರೂಪಾಯಿ ಏನು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು, ಅದರಲ್ಲಿ ನಾವು ಈ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀವಿ. ಒಟ್ಟು ಎಷ್ಟು ಕಾಮಗಾರಿ ಮಾಡ್ತಿದ್ದೀವಿ ಒಟ್ಟು ಇವತ್ತಿನ ಕಾರ್ಯಕ್ರಮ ಒಟ್ಟಾರೆ ಇವತ್ತು ಗೊರವಾಲೆಯಲ್ಲಿ ಒಂದಿದೆ, ಅದಾದ ನಂತರ 3 RO ಪ್ಲಾಂಟ್ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಅದೆಲ್ಲ ರೆಡಿಯಾಗಿರೋಂಥದ್ದು. ಅದ್ರ ಜೊತೆಗೆ ಒಂದು ಅಂಗನವಾಡಿ ರೆಡಿಯಾಗಿದೆ ಮೊಣಚಾಕ್ನಹಳ್ಳಿಯಲ್ಲಿ, ಅದನ್ನು ಸರ್ಕಾರ ಇವತ್ತು 20ನೇ ತಾರೀಕು 3 ವರ್ಷ ಪೂರೈಸುತ್ತೆ. ಅಭಿವೃದ್ಧಿಯಾಗಿದೆ ಎಲ್ಲ ಸರ್ಕಾರದ ಈಗ ಅನುದಾನಗಳನ್ನೆಲ್ಲ ಬಿಡುಗಡೆ ಹಂತವಾಗಿ ಮಾಡಿದ್ದಾರೆ. ಅದ್ರ ಪ್ರಕಾರ ಅವರುಗಳು ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಾಗಿ ನಮಗೆ ಅಭಿವೃದ್ಧಿ ಮಾಡೋಕ್ಕೆ ನೀವೇ ನೋಡ್ತೀವಿ, ಈ ಊರಿಗೆ ಬಂದಾಗ ಇನ್ನೂ 2-3 ರಸ್ತೆಗಳು ಇನ್ನೂ ಬಾಕಿ ಇದೆ. ಎಷ್ಟು ಅನುದಾನಗಳು ಬಂದಿತ್ತು ಅದರಲ್ಲಿ ಮಾಡಿದ್ದೀವಿ. ಇನ್ನೂ ಪಕ್ಕದ ರಸ್ತೆಯವರೆಲ್ಲ ನಮ್ಮ ರಸ್ತೆನೂ ಮಾಡಿಸ್ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೂ ಗ್ರ್ಯಾಂಟ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ನಾವು ಅಡಿಷ್ನಲ್ ಆಗಿ ಕೆಲಸ ಮಾಡ್ಬೋದು. ಅಭಿವೃದ್ಧಿ ಈಗ ನಿಮಗೆ ಗೊತ್ತಿರೋಂಗೆ ಬಡ್ಜೆಟಲ್ಲಿ ಎಷ್ಟು ಇರ್ತದೆ, ಎಷ್ಟು ಬಿಟ್ಟಿರ್ತಾರೆ ಅಭಿವೃದ್ಧಿ ಮಾಡೋಕ್ಕೆ, ಅದು ಒಂದು ಕಡೆ. ಆದರೆ ನಾವು ಬೇರೆ ಬೇರೆ ಸಮಸ್ಯೆಗಳು ಏನು ಸಾಮಾಜಿಕ ಸಮಸ್ಯೆ, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಅದ್ರ ಜೊತೆಗೆ ಬೇರೆ ಲಾಗಳನ್ನು ಬದಲಾವಣೆ ಮಾಡೋದಾಗಲಿ, ಜನರಿಗೆ ಸಮಸ್ಯೆ ಏನಿದೆ, ನಿರುದ್ಯೋಗ ಸಮಸ್ಯೆ ಇದೆ ಅದನ್ನ ಯಾವ ಥರ ನಿರ್ವಹಣೆ ಮಾಡಬೇಕು, ರೈತರ ಸಮಸ್ಯೆ ಇದೆ ಅದನ್ನ ಯಾವ ಥರ, ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೀಟ್ ಪರೀಕ್ಷೆ ಸೋರಿಕೆಯಾಗಿದೆ, ಅದ್ರ ಬಗ್ಗೆ ತಾವೇನು ಹೇಳಿಕೆ? ಅದು ದೊಡ್ಡ ಮಟ್ಟದಲ್ಲಿ ತಪ್ಪಾಗಿರೋಂಥದ್ದು ನೀಟು. ಅದರ ಯಾರು ಲೀಕ್ ಮಾಡಿದ್ದಾರೆ ಅದನ್ನು ಎಷ್ಟೊಂದು ಜನ ಪಾಪ ಮಕ್ಕಳುಗಳು ಮತ್ತು ತಂದೆ ತಾಯಿ ಇವೆಲ್ಲ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓದ್ಕೊಂಡು ತಿಂಗಳಾನ್ಗಟ್ಟಲೆ ರೆಡಿ ಮಾಡ್ಕೊಂಡು ತೊಂದರೆ ಆಗುತ್ತೆ, ಗ್ಯಾರಂಟಿ ಆಗಿದೆ ಈಗಾಗಲೇ. ಅದಕ್ಕೆ ಯಾರು ಈ ಥರ ಇದನ್ನು ಮಾಡಿದ್ದಾರೆ ಅದನ್ನು ಸೂಕ್ತ ಕ್ರಮ ತಗೊಳ್ಳೇಬೇಕಾಗ್ತದೆ ಸರ್ಕಾರದಿಂದ. ಅವ್ರಿಗೆ ಶಿಕ್ಷೆನೂ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಪಾಪ ಇಷ್ಟು ಜನ ಮಕ್ಕಳು ಎಲ್ಲ ರೆಡಿಯಾಗಿ ಈಗ ಎಕ್ಸಾಮ್ ಇಲ್ಲ ಅಂತ ಹೇಳಿದ್ರೆ ನಿರಾಶ್ರಿತರಾಗಿರ್ತಾರೆ. ಈಗ ಪಾಂಡವಪುರದಲ್ಲಿ ತಾಲೂಕು ಆಫೀಸ್ ಮುಂದೆ ರೈತ ದಂಪತಿಗಳು ಪಾಂಡವಪುರದಲ್ಲಿ ತಾಲೂಕು ಆಫೀಸ್ ಹತ್ರ ಫಾರ್ಮರ್ ಫ್ಯಾಮಿಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್, ಅವರ ಹತ್ರ ಧರಣಿ ಸರ್ವೆ ಅಧಿಕಾರಿಗಳ ವಿರುದ್ಧ. ಅಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆಯಾ ಸರ್? ಸರ್ವೆ ಅಧಿಕಾರಿಗಳದ್ದು ಸಮಸ್ಯೆ ಏನಾಗಿದೆ, ಅವರೇ ಸ್ಟ್ರೈಕ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಮ್ಮ ತಾಲೂಕಿಂದ ಒಂದು 6-7 ಜನ ಸರ್ವೇಯರ್ಗಳನ್ನು ಮದ್ದೂರ್ಗೆ ಹಾಕಿಕೊಂಡು ಸರ್ವೆ ಮಾಡಿದ್ವಿ. ಇವೆಲ್ಲ ಸಮಸ್ಯೆಗಳಿತ್ತು. ಇದು ಒಳಗಡೆ ಏನೇನು ನಡೀತಾ ಇತ್ತು ಅಂತ ಎಷ್ಟೊಂದು ದಿನ ಅವರ ಧರಣಿ ಮಾಡೋದ್ರಿಂದ ಅವರು ಕೆಲಸಕ್ಕೆ ಬಂದಿರಲಿಲ್ಲ. ಸೊ ಇವೆಲ್ಲ ಸಮಸ್ಯೆಗಳಿದೆ, ಅದನ್ನು ಪರಿಹಾರ ಮಾಡಿಸ್ತಾ ಇದ್ದೀವಿ ಸರ್. ಮತ್ತೊಂದು ಕಡೆ ಹಿಜಾಬನ್ನು ರಾಜ್ಯಸಭಾ ಮತ್ತೆ ಎಲ್ಲೊಂದು ಕಡೆದು ಕೋಮು ಸಂಘರ್ಷಕ್ಕೆ ದಾರಿ ಆಗುತ್ತೆ ಸರ್. ಈಗ ಎಲ್ಲ ಧರ್ಮಗಳಿಗೆ ಅವ್ರವ್ರದ್ದೇ ಇದಿರ್ತದೆ. ಅದ್ರ ಪ್ರಕಾರ ಅವ್ರಿಗೆ ಅನುವು ಮಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಚಾರ ಇನ್ನೂ ಇದೆ, ಅಂದರೆ ಅಧಿಕೃತವಾಗಿ ಈಗ ಹಿಜಾಬನ್ನು ಕೊಟ್ಟರು BJP ಅವ್ರಿಗಿದು ಇದನ್ನ ಐ ಥಿಂಕ್ ಈ ವಿಷಯನ ದಯವಿಟ್ಟು ರಾಜಕೀಯವಾಗಿ ಪಕ್ಷದವಾಗಿ ನೋಡೋದು ಬೇಡ. ಸೋಷಿಯಲ್ ಇಶ್ಯೂಸ್ ಏನಿದೆ ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ಕೊಡಲೇಬೇಕಾಗಿರುವಂಥದ್ದು. ಅವ್ರವ್ರ ಬಿಲೀಫ್ ಸಿಸ್ಟಮ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು. ಅವ್ರವ್ರು ಏನು ನಡ್ಕೊಂಬಂದಿದೆ, ನಮ್ಮ ಕಲ್ಚರಲ್ ಏನಿದೆ, ನಮ್ಮ ಅದನ್ನು ನಡ್ಸ್ಕೊಂಡು ಹೋಗುವಂಥದ್ದು. ಇದು ನಮ್ಮ ದೇಶ ಎಷ್ಟು ಮುಂದಕ್ಕೆ ಬರ್ತಾ ಇದೆ ಅಂತಂದರೆ ನಮ್ಮ ಡೈವರ್ಸಿಟಿನೇ ಮೇಜರ್ ಆಗಿದೆ. ವಿವಿಧತೆಯಲ್ಲಿ ಏಕತೆ ಕಾಣಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಸರ್, ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದೆ. ಒಂದು ಕಡೆ ದಿನಬಳಕೆ ವಸ್ತುಗಳು ದುಬಾರಿ ಆಗ್ತಿದೆ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಈಗ ನಿಮಗೆ ಗೊತ್ತಿರೋಂಥದ್ದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏರುಪೇರು ಆಯ್ತಾ ಇರೋಂಥದ್ದು. ಯಾಕೆ ಅಂದರೆ ಈ ಯುದ್ಧದಿಂದ ನಡೀತಾ ಇರೋಂಥದ್ದು. ಇದನ್ನೆಲ್ಲ ಏನು ಯುದ್ಧ ಮಾಡೋರು ಇವೆಲ್ಲ ನಾವು ಮಾಡಿಸ್ಬೇಕು. ಪ್ಲಸ್ ಆಲ್ಸೋ ಇದೊಂದು ನಮಗೆ ಒಂದು ಪಾಠನೂ ಆಯಿತು. ನಮ್ಮ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೋಬೇಕು ಅನ್ನೋದನ್ನು ಮಾಡೋಕ್ಕಾಗುತ್ತೆ. ಆದಷ್ಟು ನಾವು ರಿನ್ಯೂವಬಲ್ ಎನರ್ಜಿ ಕಡೆ ಹೋದರೆ
ನಮಗೆ ಡಿಪೆಂಡೆನ್ಸಿ ಕಮ್ಮಿ ಆಗ್ತದೆ. ಸೊ ಇದೊಂದು ದೊಡ್ಡ ಪಾಠ. ಈಗ ಗ್ಯಾಸ್ ಗ್ಯಾಸ್ ಇಶ್ಯೂಸ್ ಆಯಿತು, ಇವಾಗ ಪೆಟ್ರೋಲ್ ಇಶ್ಯೂಸ್ ಆಗ್ತದೆ. ಈಗ ಎಲ್ಲ ಅದು ಆಯ್ತಾ ಇದ್ದಂಗೆ ನಮ್ಮ ಏನು ದಿನನಿತ್ಯ ಊಟ ತಿನ್ನೋದು ಅದನ್ನೆಲ್ಲ ನಾವು ಪದಾರ್ಥಗಳೆಲ್ಲ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ಸೆಲ್ಫ್ ರಿಲಯಂಟ್ ಆಗಿರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದ್ರ ಜೊತೆಗೆ ಡಿಸೆಂಟ್ರಲೈಸೇಷನ್ನು ನಾವು ಮಾಡಬೇಕು. ಈ ಒಂದು ಸಮಸ್ಯೆ ಮುಂದೆ ಬಂದರೆ ನಾವು ಯಾವ ಥರ ನಾವು ನಿಜವಾಗ್ಲೂ ನಾವೇ ಕಾಪಾಡ್ಕೋಬೇಕು ಅಂತಂದರೆ ಡಿಸೆಂಟ್ರಲೈಸೇಷನ್ನು ಮತ್ತು ಸೆಲ್ಫ್ ರಿಲಯಂಟಾಗಿ ನಾವು ಇದಕ್ಕೆ ಜೀವನ ಯಾವ ಥರ ರೂಪಿಸ್ಬೇಕು ಅನ್ನೋದನ್ನು ಸರ್ಕಾರಗಳನ್ನೂ ನಾವು ಮಾಡಬೇಕು. ಅದು ತಕ್ಕಾಗಿ ನಾವು ಈಗ ಒಂದಷ್ಟು ಬಿಲ್ಗಳನ್ನು ಮಾಡಿದ್ದೀವಿ. ಈ ಥರ ಇಶ್ಯೂಸ್ ಬಂದಾಗ ಯಾವ ಥರ ನಾವು ಎಫೆಕ್ಟ್ ಆಗ್ತದೆ, ಅದ್ರ ಜೊತೆಗೆ ನಾವು ಅದಿಲ್ಲದೇನೂ ನಾವು ಯಾವ ಥರ ನಾವು ನಮ್ಮ ಜೀವನ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಡ್ತೀವಿ. ಜನರೇ ಬದಲಾಗಬೇಕಂತ ಹೇಳ್ತಾರೆ. ಜನರೇ ಬದಲಾಗಬೇಕಂತ ಹೇಳ್ತಾರೆ. ಇಲ್ಲ, ಜನರಲ್ಲ, ಅಂದರೆ ನೀತಿಗಳೇ ಬದಲಾಗಬೇಕು. ಈಗ ನಾವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊತೀವಿ. ಡಿಪೆಂಡೆನ್ಸಿ ಏನಾಗಿದೆ ಬೇರೆಯವ್ರ ಮೇಲೆ ಮಾಡಲಿ ಅದನ್ನು ನಾವು ಮೇಲೆ ನಾವು ಸರ್ಕಾರಗಳು ಯಾವ ಥರ ನೀತಿಗಳನ್ನು ಬದಲಾವಣೆ ಮಾಡಿ ನಾವು ಪಂಚಾಯತಿ ಮಟ್ಟದಲ್ಲಿ, ಈಗ ನಿಮ್ಗೆ ಗೊತ್ತಾರೆ ಪಂಚಾಯತ್ ರಾಜ್ ಇರೋಂಥದ್ದು, ಸ್ವರಾಜ್ಯ ಅನ್ನೋದು, ಇವೆಲ್ಲ ಮಾಡಿರೋ ಏನು ಕಾನ್ಸೆಪ್ಟ್ ಇದೇನು ಹೊಸದೇನಿಲ್ಲ. ಹಿಂದೆ ಹೇಳ್ಕೊಟ್ಟಿರೋದೇ ಅದು. ನೀವು ಹೊರಗಡೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡಿ, ನೀವುಗಳು ಯಾವ ಥರ ಜೀವನ ಕಟ್ಕೋಬೇಕು, ನಮ್ಮಲ್ಲಿ ಇರೋಂಥ ಸಂಪನ್ಮೂಲನ ಯೂಸ್ ಮಾಡ್ಕೊಂಡು ಆ ರೀತಿ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಈ ಥರ ಶಾಕ್ಸು ನಮಗೆ ಏನು ತಾಗೀತಿಲ್ಲ. ಸರ್, ಮೋದಿಯವರು ಕರೆ ಕೊಟ್ಟಂಥ ಒಂದು ಏನು ಚಿನ್ನ ಬಿಡಿ ಇದನ್ನು ನೀವು ಇದು ಮಾಡ್ತೀರಿ ಅಲ್ಲ, ಈಗ ಬೆಲೆ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರೋಂಥದ್ದು ಒಂದು ಮಾರ್ಕೆಟಲ್ಲಿ ಏರುಪೇರು ಆಗ್ತಾ ಇದೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಯಾವಾಗ ಸಪ್ಲೈ ಜಾಸ್ತಿ ಆಗ್ತದೆ, ಯಾವಾಗ ರೇಟು ಫ್ಲಕ್ಚುಯೇಷನ್ಸು ಹಾಗೇ ಆಗುತ್ತೆ. ಅದ್ರ ಪ್ರಕಾರ ಅವರು ಹೇಳಿದ್ದಾರೆ, ಈಗೆಲ್ಲ ಜನರು ಚಿನ್ನನ ತಗೊಳ್ಳೋಕ್ಕೆ ಓಡ್ತಿದ್ದಾರೆ. ಇವಾಗ ಜಾಸ್ತಿ ದುಡ್ಡಿದೆ. ಇನ್ನು ಮುಂದೆ ಈಗ ವಾರ್ ಇದಾದಾಗ ಪುನಃ ಇಳಿತಿದೆ. ಅದ್ರ ಪ್ರಕಾರ ಅವರು ಹೇಳಿದಾರಂಥದ್ದು. ಅದನ್ನು ಇದೀಗ ನಾನು ಒಪ್ಕೊಳ್ತೀನಿ. ಕಾಮನ್ ಪೀಪಲ್ ಯಾರು ಚಿನ್ನ ಖರೀದಿ ಮಾಡ್ತಾ ಇಲ್ಲ ಸರ್. ಎಲ್ಲ ದೊಡ್ಡವರು ಮಾಡ್ತಾ ಇದ್ದಾರೆ. ಆದರೆ ಕಾಮನ್ ಪೀಪಲ್ ಪ್ಲಸ್ ಮೇಜರ್ ಅಂದರೆ ಈಗ ಇಲ್ಲಿ ಪೆಟ್ರೋಲ್ದು ಸಮಸ್ಯೆ ಆಗಿದೆ. ಅದನ್ನು ಈಗ ಮಿತವಾಗಿ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ತುಂಬ ಟೀಕೆಗಳಾಗ್ತಾ ಇದೆ ಇಡೀ ದೇಶಾದ್ಯಂತ. ಈ ಮಾತಿಗೆ ವಿದೇಶ ಪ್ರವಾಸ ಮಾಡಬೇಡಿ ಅಂತಾರೆ, ಸಪ್ಲೈ ಡಿಮ್ಯಾಂಡ್ ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ. ಚಿನ್ನ ಖರೀದಿ ಕಾಮನ್ ಪೀಪಲ್ ಮಾಡ್ತಾ ಇಲ್ಲ, ವಿದೇಶ ಪ್ರವಾಸ ಕಾಮನ್ ಪೀಪಲ್ ಮಾಡ್ತಾ ಇಲ್ಲ. ಇದು ಏನಂದರೆ ಸರ್, ಈಗ ಮೇಜರ್ ಯಾರು ಸಂದೇಶ ಕೊಟ್ಟಿದ್ದಾರೆ ಅವರು ಅಂತ ಅಲ್ಲಲ್ಲ. ಮೇಜರ್ ಆಗಿ ಈಗ ಕಾಮನ್ ಮ್ಯಾನ್ಗೆ ಏಟ್ ಬೀಳ್ತಾ ಇರೋದು. ಕಾಸಿರೋರು ಎಲ್ಲೋ ಪೆಟ್ರೋಲ್ ಹುಡುಕಿದ್ದಾರೆ, ಚಿನ್ನಕ್ಕೆ ಎಲ್ಲೋ ಹುಡುಕಿದ್ದಾರೆ. ಆದರೆ ನಿಜವಾಗ್ಲೂ ಏಟಾಯ್ತಾ ಇರೋದು ಸಾಮಾನ್ಯ ಜನರಿಗೆ ಎಲ್ಲರಿಗೂ. ಈಗ ಬೆಲೆ ಏರಿಕೆಯಿಂದಾಗಲಿ, ಏನು ಪದಾರ್ಥಗಳ ಬೆಲೆ ಏರಿಕೆ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಇವೆಲ್ಲ ಗ್ಯಾಸ್ ಆಗಲಿ, ಇವೆಲ್ಲ ಜಾಸ್ತಿ ಆಯಿತು. ಮಿತವಾಗಿ ಯೂಸ್ ಮಾಡಿ ಅನ್ನೋದು ಅದರಲ್ಲಿ ಏನು ತಪ್ಪಿಲ್ಲ ಸರ್. ಒಂದು ಕಡೆ ಈಗ ಪಾಂಡವಪುರದಲ್ಲಿ ಏನು ಕೆರೆತನದಿಂದ ಬಹುತೇಕ ರೈತರ ಪಂಪ್ ಸೆಟ್ಗಳು ಕರೆಂಟ್ ಇದಾಕ ಕೆಲಸ ಮಾಡ್ತಾರೆ. ಆದರೆ ಬಹುತೇಕ ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂಥ ಕೆಲಸಗಳು ಏನು ಅನಧಿಕೃತವಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲ, ಅದನ್ನು ಸ್ಟಾಪ್ ಮಾಡಿಸಿದ್ದೀವಿ. ಅಂದರೆ ಈಗ ರೆಸಾರ್ಟ್ಸ್ಗೆಲ್ಲ ನಾವು ಅನಧಿಕೃತವಾಗಿ ಕೊಡೋಕ್ಕೆ ಕಷ್ಟ. ನಾವೇನಿದ್ರು ಈಗ ರೈತರ ಪಂಪ್ ಸೆಟ್ಗಳಿಗೆ ಅದನ್ನು ನಾವು ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇರುತ್ತೆ. ಯಾಕೆಂದರೆ ಹಿಂದಿನಿಂದ ಮಾಡ್ಕೊಬಂದಿದ್ದಾರೆ. ಅನಧಿಕೃತ ಈಗ ಅಕ್ರಮ ಸಕ್ರಮ ಸರ್ಕಾರ ವಾಪಸ್ ತಂದರೆ ಅವರೆಲ್ಲ ಅಕ್ರಮ ಮಾಡ್ಕೊಂಡಿರೋರು ಸಕ್ರಮ ಆಯಿತು. ಅದನ್ನು ಒತ್ತಾಯ ಮಾಡ್ತಾನೆ ಇದೀವಿ. ಅದನ್ನು ಮಾಡಿದ್ರೆ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು.